ಬಂಡೀಪುರ ಧಗಧಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಬೆಂಕಿಯಲ್ಲಿ ಬೆಂದು ಹೋದ ಬಂಡೀಪುರ ಅರಣ್ಯ, ರಣಭೀಕರ ಕಾಡ್ಗಿಚ್ಚು, ನಾಶವಾಯಿತು ವನ್ಯ ಸಂಪತ್ತು. ಅಗ್ನಿಯ ಕುಂಡದಿಂದ ಕಾಡನ್ನು ಉಳಿಸುವುದು ಹೇಗೆ? ಅನಾಹುತಕ್ಕೂ ಮುನ್ನ ಅರಣ್ಯ ರಕ್ಷಣೆ ಆಗ್ತಿಲ್ಲ ಯಾಕೆ? ಇದುವೇ ಹೊತ್ತಿನ ವಿಶೇಷ ಬಂಡೀಪುರ ಧಗಧಗ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಹೊತ್ತಿಕೊಂಡಿರುವ ಕಾಡ್ಗಿಚ್ಚು 5 ದಿನಗಳಾದರೂ ತಣ್ಣಗಾಗಿಲ್ಲ. ದಿನದಿಂದ ದಿನಕ್ಕೆ ತನ್ನ ವ್ಯಾಪ್ತಿಯನ್ನು ಹೆಚ್ಚಿಸಿಕೊಳ್ತಿರೋ ಬೆಂಕಿ ಕೇರಳದ ಗಡಿಭಾಗದ ಅರಣ್ಯಕ್ಕೂ ವ್ಯಾಪಿಸ್ತಾ ಇದೆ. ಕೇರಳ ಕರ್ನಾಟಕ ಗಡಿಭಾಗದ ಚಮ್ಮನಹಳ್ಳ ವ್ಯಾಪ್ತಿಯಲ್ಲಿ ಅರಣ್ಯ ಪ್ರದೇಶದಲ್ಲಿ ಈಗಾಗಲೇ ಬೆಂಕಿ ಹತ್ತಿ ಉರಿತಾ ಇದ್ದು ಅರಣ್ಯ ಸಂಪತ್ತು ನಾಶವಾಗ್ತಾ ಇದೆ. ರಾತ್ರಿ ವೇಳೆಯಲ್ಲಿ ಇಬ್ಬನಿ ಬಿದ್ದಿರುವ ಹಿನ್ನೆಲೆಯಲ್ಲಿ ನಿಯಂತ್ರಣಕ್ಕೆ ಬಂದಿದ್ದಂತಹ ಬೆಂಕಿ ಮಧ್ಯಾಹ್ನ ಮತ್ತೆ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಹೀಗಾಗಿ ಬೆಂಕಿ ನಂದಿಸಲು 13 ವಲಯಗಳಿಂದ ಅರಣ್ಯ ಇಲಾಖೆ ಸಿಬ್ಬಂದಿ ಬಂಡೀಪುರಕ್ಕೆ ದೌಡಾಯಿಸಿದ್ದಾರೆ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ವಲಯಕ್ಕೆ ಮಳವಳ್ಳಿ, ಹಾಗೆಯೇ ಕೆಆರ್ ಪೇಟೆ, ಕೆಆರ್ ನಗರ, ಹುಣಸೂರು ವಲಯದಿಂದ ಸಿಬ್ಬಂದಿ ಆಗಮಿಸಿದ್ದಾರೆ. ಅಷ್ಟೇ ಅಲ್ಲದೆ ಬೆಂಗಳೂರು, ಮೈಸೂರು, ರಾಮನಗರದಿಂದ ಸ್ವಯಂ ಸೇವಕರು ಸೇರಿ 600ಕ್ಕೂ ಹೆಚ್ಚು ಜನರು ಬೆಂಕಿ ನಂದಿಸುವ ಕಾರ್ಯಾಚರಣೆಗೆ ನಿರತರಾಗಿದ್ದಾರೆ. ಅರಣ್ಯ ಸಚಿವ ಸತೀಶ್ ಜಾರಕಿಹೊಳಿ ಸ್ಥಳದಲ್ಲಿ ಮೊಕ್ಕಾಂ ಹೂಡಿ ಕಾರ್ಯಾಚರಣೆಯ ಮೇಲುಸ್ತುವಾರಿಯನ್ನ ನೋಡಿಕೊಳ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಅರಣ್ಯ ಹೊತ್ತಿ ಉರಿತಾ ಇದೆ, ಮತ್ತೊಂದು ಕಡೆಯಲ್ಲಿ ಅರಣ್ಯ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ಆದರೆ ವಿಚಾರ ಇರುವಂತಹದ್ದು, ಅರಣ್ಯದಲ್ಲಿ ಈ ರೀತಿಯ ಕಾಡ್ಗಿಚ್ಚು ಕಂಡು ಬಂದಂತಹ ಸಂದರ್ಭದಲ್ಲಿ ಅದನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂತಹ ವ್ಯವಸ್ಥೆ ನಮ್ಮಲ್ಲಿ ಹೇಗಿದೆ ಅಂತೇಳಿ. ಯಾಕೆಂದರೆ ನಾವು ಇನ್ನೂ ಕೂಡ ಹಸಿ ಸೊಪ್ಪನ್ನು ಹಿಡಿದು ಅದರಿಂದ ಹೊಡೆದು ಬೆಂಕಿಯನ್ನು ನಂದಿಸುವಂತಹ ಹಳೇ ಕಾಲದ, ಬಹುಶಃ ಪುರಾತನ ಕಾಲದ ಮೆಥಡ್ನಲ್ಲಿ ನಾವು ಇನ್ನೂ ಕೂಡ ನಮ್ಮ ಅರಣ್ಯ ಸಂಪತ್ತನ್ನು ಕಾಪಾಡಿಕೊಳ್ಳೋದಕ್ಕೆ ಮುಂದಾದರೆ ನಾವೆಷ್ಟರ ಮಟ್ಟಿಗೆ ಹಾಗಾದರೆ ಇಕ್ವಿಪ್ ಆಗಿದ್ದೀವಿ ಅಂತ, ನಮ್ಮಲ್ಲಿ ಅಗ್ನಿಯನ್ನು ನಂದಿಸುವಂತಹ ಸಲಕರಣೆಗಳು ಎಷ್ಟರ ಮಟ್ಟಿಗೆ ಇವೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಹುಟ್ಟು ಹಾಕುವಂತೆ ಮಾಡಿರುವಂಥದ್ದು. ಈಗಾಗಲೇ 2,500 ಹೆಕ್ಟೇರ್ ಪ್ರದೇಶ ಅರಣ್ಯ ಸಂಪತ್ತು ನಾಶ ಆಗಿದೆ ಅನ್ನೋದರ ಖುದ್ದು ಅರಣ್ಯ ಸಚಿವರು ನಿನ್ನೆ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು. ಇವತ್ತು ಅದು ಇನ್ನಷ್ಟು ವ್ಯಾಪ್ತಿ ಹೆಚ್ಚಳ ಆಗುವಂತಹ ಸಾಧ್ಯತೆಯೂ ಕೂಡ ಇರುವಂಥದ್ದು. ಇದರ ಬಗ್ಗೆ ವಿಸ್ತೃತವಾದಂತಹ ಚರ್ಚೆಯನ್ನು ನಡೆಸೋಣ. ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ನಿವೃತ್ತ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಆಗಿರುವ ಮಾರ್ಕಂಡೇಯ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ವನ್ಯಜೀವಿ ತಜ್ಞರಾಗಿರುವ ಜೋಸೆಫ್ ಹೂವರ್ ಅವರು ಕೂಡ ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಹಾಗೆಯೇ ಅರಣ್ಯ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರನ್ನು ಕೂಡ ಮುಂದಿನ ಹಂತದಲ್ಲಿ ನಾವು ಸಂಪರ್ಕಿಸುವಂತಹ ಪ್ರಯತ್ನವನ್ನು ನಡೆಸೋಣ. ಹಾಗೆಯೇ ವನ್ಯ ಪ್ರೇಮಿಯೂ ಕೂಡ ಆಗಿರ್ತಕ್ಕಂತಹ ನಟ ದರ್ಶನ್ ಅವರು ಕೂಡ ಮುಂದಿನ ಹಂತದಲ್ಲಿ ನಮ್ಮ ಜೊತೆಗೆ ಫೋನ್ನ ಮೂಲಕವಾಗಿ ಸಂಪರ್ಕದಲ್ಲಿ ಸಿಗ್ತಾರೆ. ಅವ್ರ ಜೊತೆ ಕೂಡ ನಾವು ಮಾತಾಡೋಣ. ಮೊದಲು ಮಾರ್ಕಂಡೇಯ ಅವರೇ, ಏನಿದು, ಯಾಕೆ ಇದು ಪ್ರತಿ ವರ್ಷವೂ ಕೂಡ ಹಿಂಗೆ ನಡಿಬೇಕು ಅನ್ನೋಂಥದ್ದು ಏನಾದ್ರು ಇದೆಯಾ ಅಂತ ನಮ್ಮಲ್ಲಿ? ಯಾಕೆಂದರೆ ಪ್ರತಿ 2 ವರ್ಷಕ್ಕೊಂದ್ಸಲ, 3 ವರ್ಷಕ್ಕೊಂದ್ಸಲ ಈ ರೀತಿಯಂಥ ಅರಣ್ಯ ಸಂಪತ್ತು ಕಾಡ್ಗಿಚ್ಚಿಗೆ ನಾಶ ಆಗ್ತಾ ಇರುತ್ತೆ. ಆದರೆ ಅದನ್ನು ನಾವು ನಂದಿಸುವಲ್ಲಿ ಅಷ್ಟು ಬೇಗನೆ ಯಶಸ್ಸನ್ನು ಸಾಧಿಸೋದಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕೆ ಅಂತ? ಈಗ ಅರಣ್ಯ ಇರೋವರೆಗೂ ಅರಣ್ಯದಕ್ಕೆ ಬೆಂಕಿ ಬೀಳೋದು ಸಾಧ್ಯತೆ ಇದ್ದೇ ಇರುತ್ತೆ. ಉದಾಹರಣೆಗೆ ಈ ಬಂಡೀಪುರ ಅರಣ್ಯದ ವಿಶೇಷತೆ ಏನಂತ ಹೇಳಿದ್ರೆ, ಅದು ಡ್ರೈ ಡಿಸಿಯಸ್ ಫಾರೆಸ್ಟ್ ಅಂತ, ಅಂದ್ರೆ ಮತ್ತೆ ಕುರುಚಲು ಗಿಡಗಳಿಂದ ತುಂಬಿರುತ್ತಕ್ಕಂಥದ್ದು. ಈ ಬೇಸಿಗೆ ಬಂತು ಅಂತ ಹೇಳಿದ್ರೆ ಜನವರಿ ಆದ್ಮೇಲೆ ಅದು ಪೂರ್ಣವಾಗಿ ಎಲೆಗಳು ಉದುರ್ಬಿಟ್ಟು ಒಣಗ್ಬಿಡುತ್ತೆ. ಅದಕ್ಕಿಂತಲೂ ಹೆಚ್ಚಿಗೆ ಇಲ್ಲಿ ಈಗ ಲಾಂಟಾನ ಮತ್ತೆ ಯುಪಟೋರಿಯಂ ಅಂತ ವೀಡ್ಸ್ ಅಂತ ಏನ್ ಹೇಳ್ತೀವಿ, ಅವು ಸಹಿತ ಯಥೇಚ್ಛವಾಗಿ ಬೆಳೆದಿದ್ದಾವೆ. ಈ ವರ್ಷ ವಿಶೇಷವಾಗಿ ಏನಾಯಿತು ಅಂತ ಹೇಳಿದ್ರೆ, 2018ರ ಮಾನ್ಸೂನ್ನಲ್ಲಿ ಒಳ್ಳೆ ಮಳೆ ಆಗಿದೆ. ಆದರೆ ನಾರ್ತ್ ಈಸ್ಟ್ ಮಾನ್ಸೂನ್ ಏನು ನವೆಂಬರ್ ಅಕ್ಟೋಬರ್ ಅಲ್ಲಿ ಬೀಳಬೇಕಾಯ್ತು, ಅದು ತುಂಬಾ ಸಾಧಾರಣವಾಗಿ ಆಗಿದೆ. ಅದರಿಂದ ಎಲ್ಲ ಕಡೆ ತುಂಬಾ ಅತಿ ಹೆಚ್ಚು ಹುಲ್ಲಾಗ್ಲಿ, ಪೊದೆಗಳಾಗ್ಲಿ, ಮರ ಗಿಡಗಳಾಗ್ಲಿ ಎಲ್ಲ ಒಣಗಿದಾವೆ. ಆದ್ರಿಂದ ಈ ಒಂದು ಸಣ್ಣ ಬೆಂಕಿ ಅನಾಥ ಆಗಿ ಇಷ್ಟು ದೊಡ್ಡವಾದಂತ ಒಂದು ಪ್ರಮಾಣಕ್ಕೆ ಇವತ್ತು ನಾವು ತಲುಪಿದ್ದೇವೆ. ಆದರೆ ಇದು ಹೇಗೆ, ಇದನ್ನು ನಿಯಂತ್ರಿಸೋದಕ್ಕಿರುವಂತಹ ಬಗೆಗಳು ಹೇಗಿದೆ ಅಂತ ಹೇಳ್ಕೊಂಡು ನಮ್ಮಲ್ಲಿ? ನಾವು ಬಂಡೀಪುರ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಅಭಯಾರಣ್ಯಗಳಲ್ಲೂ ಸಹಿತ ಪ್ರತಿ ವರ್ಷವೂ ಸಹಿತ ಬೆಂಕಿ ಸಂರಕ್ಷಣೆ ಅಂತಾನೆ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿರ್ತೀವಿ. ಅದರಲ್ಲಿ ಅಕ್ಟೋಬರ್ ನವೆಂಬರ್ ಆದ ತಕ್ಷಣ
ಎಲ್ಲ ಅಲ್ಲಿ ಡಿ ಲೈನ್ಸ್ ಅಂತ ಏನು ಹೇಳ್ತೀವಿ, ಆ ಒಂದು ಡಿ ಲೈನ್ಸು ಮತ್ತು ವ್ಯೂ ಲೈನ್ಸ್ ಅಂತ ಅವುಗಳನ್ನೆಲ್ಲವನ್ನು ಕ್ಲಿಯರ್ ಮಾಡಿ ಒಂಥರ ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. ಅಂದರೆ ಅದು 10 ಮೀಟ್ರಿಂದ 20 ಮೀಟರ್ ಅಗಲವಾಗಷ್ಟು ಲೈನ್ಸನ್ನು ಕಡಿದ್ಬಿಟ್ಟು ಅದು ಹಲವಾರು ವರ್ಷಗಳಿಂದ ಕಡಿದು ಅದು ಒಂಥರ ಕ್ಲಿಯರ್ ಆಗಿ ಇರಕ್ಕಂಥದ್ದು. ಅದು ಪ್ರತಿ ವರ್ಷ ರಸ್ತೆ ಬದಿ ಇರ್ಬೋದು, ಒಳಗಡೆನೂ ಅಷ್ಟೇ. ಒಂದು ಅರಣ್ಯದಿಂದ ಇನ್ನೊಂದು ಅರಣ್ಯಕ್ಕೆ ಡಿ ಲೈನ್ ಅಂತ ಹೇಳ್ತೀವಿ. ಮತ್ತೆ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಇದೆ, ಮತ್ತೆ ಸಫಾರಿ ಲೈನ್ಸ್ ಏನಿದೆ ಅಲ್ಲೆಲ್ಲ ಕಡೆನೂ ಡಿ ಲೈನ್ಸು ಮತ್ತು ವ್ಯೂ ಲೈನ್ಸ್ನ ನಾವು ಸ್ವಚ್ಛವಾಗಿ ಇಟ್ಕೊಳ್ಳೇಬೇಕು. ಅಂದರೆ ಜನವರಿ ಅಷ್ಟೊತ್ತಿಗೆ ಎಲ್ಲ ರೆಡಿ ಆಗಿರಬೇಕು. ಅದನ್ನೆಲ್ಲ ಕಡಿದ್ಬಿಟ್ಟು ಸುಟ್ಬಿಟ್ಟು ನೀಟಾಗಿ ಇರುತ್ತೆ. ಅಂದರೆ ಬೆಂಕಿ ಅಕಸ್ಮಾತ್ ಒಂದು ಭಾಗದಲ್ಲಿ ಬಿದ್ದರೆ ಮತ್ತೊಂದು ಭಾಗಕ್ಕೆ ಹರಡಬಾರದು ಅನ್ನೋಂಥ ಒಂದು ಉದ್ದೇಶದಿಂದ ಮಾಡಿರ್ತಾರೆ. ಇದು ಒಂದು ಭಾಗ. ಆಮೇಲೆ ಜನವರಿ ಆದಮೇಲೆ ಈ ಸಮ್ಮರ್ ಸ್ಟಾರ್ಟ್ ಆದ ತಕ್ಷಣ ನಾವು ಅಪಾರ ಪ್ರಮಾಣದಲ್ಲಿ ಫೈರ್ ವಾಚರ್ಸ್ ಅಂತ ಏನು ಹೇಳ್ತೀವಿ, ಆ ಫೈರ್ ವಾಚರ್ಸ್ನ ನಾವು ತೆಗೆದುಕೊಳ್ಳೋದು ಒಂದು ರೂಢಿ. ಒಂದು 5 ರಿಂದ 10 ಜನದ ಒಂದು ಗುಂಪನ್ನು ಇಟ್ಕೊಂಡು 5 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಒಂದು ಗ್ರೂಪ್ ಇರುತ್ತೆ. ಮತ್ತೆ ಅವರಲ್ಲಿ ಒಬ್ಬ ಮತ್ತು ಇಲಾಖೆನಲ್ಲಿ ಅನೇಕ ಈ ಗುಡ್ಡ ಇರ್ಬೋದು, ಮರದ ಮೇಲೆ ಇರ್ಬೋದು, ಅಥವಾ ಮಚಾನ್ ಅಥವಾ ವಾಚ್ ಟವರ್ ಅಂತ ಹೇಳ್ತೀವಿ, ಅಂತ ಜಾಗಗಳನ್ನು ಐಡೆಂಟಿಫೈ ಮಾಡಿ ಅಲ್ಲೇ ಒಬ್ಬನನ್ನ ಇರಿಸಿರ್ತಾರೆ. ಇದ್ದು ಅವನು ಬೆಂಕಿ ಎಲ್ಲಾದ್ರೂ ಹೊಗೆ ಕಾಣ್ತದ, ಸ್ವಲ್ಪ ಏನಾದ್ರೂ ಹೊಗೆ ಕಂಡ ತಕ್ಷಣ ಅವನು ವಾಕಿ ಟಾಕಿ ಇರ್ಬೋದು ಅಥವಾ ಮೊಬೈಲ್ ಇರ್ಬೋದು, ತಕ್ಷಣ ಅವನು ಮೆಸೇಜ್ ಕೊಡಬೇಕು. ಆ ಮೆಸೇಜ್ ಕೊಟ್ಟ ತಕ್ಷಣ ಬೆಂಕಿ ಸ್ವಲ್ಪ ಪ್ರಮಾಣದಲ್ಲಿ ಇದ್ದಾಗ ನಾವು ಆರಿಸಿದ್ರೆ ಅದು ತುಂಬ ಸಲೀಸಾಗಿ ಆಗುತ್ತೆ. ಖಂಡಿತ ಮಾರ್ಕಂಡೆ ಅವರು, ಯಾಕಂದ್ರೆ ಯಾವ ರೀತಿಯಾಗಿ ಅರಣ್ಯದಲ್ಲಿ ಬೆಂಕಿ ಅನ್ನುವಂಥದ್ದು ಕಾಮನ್ ಆಗಿ ಆಗುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಅರಣ್ಯ ಇರುವವರು ಕೂಡ ಕಾಡ್ಗಿಚ್ಚಿನ ಸಾಧ್ಯತೆ ಇದ್ದೇ ಇರುತ್ತೆ ಅನ್ನೋದನ್ನ ಮಾರ್ಕಂಡೆ ಅವರು ವಿವರಿಸ್ತಾ ಇದ್ರು. ಅವ್ರ ಜೊತೆ ಮತ್ತೆ ಮಾತಾಡ್ತೀನಿ. ಹಾಗೆಯೇ ಅರಣ್ಯ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ರಾಮ್ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಈ ಒಂದು ಕಾರ್ಯಾಚರಣೆ ಯಾವ ರೀತಿಯಾಗಿ ಸಾಗ್ತಾ ಇದೆ ಮತ್ತು ಅವರು ಹೇಗೆ ಇಲ್ಲಿ ಸಿಬ್ಬಂದಿಗಳಿಗೂ ಕೂಡ ಸೂಚನೆಯನ್ನು ನೀಡ್ತಾ ಇದ್ದಾರೆ ಅನ್ನೋದ್ರ ಬಗೆಗಿನ ಮಾತನ್ನ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಮಾತನಾಡಿಸಿದ್ದಾರೆ. ಅದನ್ನ ನೋಡೋಣ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಾಡ್ಗಿಚ್ಚಿನಿಂದಾಗಿ ಅಪಾರವಾದಂತಹ ಅರಣ್ಯ ಸಂಪತ್ತು ನಾಶವಾಗಿದೆ. ಇವತ್ತು 5ನೇ ದಿನ. ಕಳೆದ 4 ದಿನಗಳಿಂದಲೂ ಸಹ ಅರಣ್ಯ ಇಲಾಖೆ ಸಿಬ್ಬಂದಿ ಸಾಕಷ್ಟು ಹರಸಾಹಸ ಪಟ್ಟು ಬೆಂಕಿಯನ್ನು ನಂದಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಹಗಲಿರುಳು ಶ್ರಮಿಸಿ ಆ ಒಂದು ಬೆಂಕಿಯನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿದ್ದಾರೆ. ನಿನ್ನೆ ಅರಣ್ಯ ಇಲಾಖೆ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಸಹ ಬಂಡೀಪುರಕ್ಕೆ ಭೇಟಿ ನೀಡಿದರು. ನಿನ್ನೆ ಇಲ್ಲೇ ಮೊಕ್ಕಾಮನ್ನ ಹೂಡಿ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿ ಅರಣ್ಯ ಇಲಾಖೆ ಸಿಬ್ಬಂದಿ ಜೊತೆ ಕಾರ್ಯಾಚರಣೆ ಸ್ಥಳಕ್ಕೂ ಸಹ ತೆರಳಿದ್ರು. ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತಿನ ಪರಿಸ್ಥಿತಿ ಹೇಗಿದೆ ಸರ್? ಇವತ್ತು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿದೆ. ಕಳೆದ 4 ದಿನಗಳಿಂದ ಬಂಡೀಪುರ ಅರಣ್ಯ ಭಾಗದಲ್ಲಿ ಫೈರ್ ಆಗುತ್ತೆ, ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಸೊ ಅದು ಹಂಚಲಿಕ್ಕೆ ನಮ್ಮ ಇಲಾಖೆ ಭಾಳಷ್ಟು ಶ್ರಮ ಪಟ್ಟಿದೆ. ಯಾಕಂದ್ರೆ ಸುಮಾರು ಭಾಳ ದೊಡ್ಡದಾಗಿರುವಂಥ ಒಂದು ಅರಣ್ಯ ಭಾಗ ಇದು. ಸೊ ಇವತ್ತಿಗೆ ಸಂಪೂರ್ಣವಾಗಿ ಒಂದು ಹತೋಟಿಗೆ ತರುವಂಥ ಪ್ರಯತ್ನ ನಮ್ಮ ಇಲಾಖೆ ಮಾಡಿದೆ ಸಂಪೂರ್ಣವಾಗಿ. ಈಗ ಬೆಂಕಿ ನಿಯಂತ್ರಣ ರೇಖೆ ಅಂತ ಏನಿದೆ, ಆ ರೇಖೆಯನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಿಲ್ಲ. ಹೀಗಾಗಿ ಈ ಒಂದು ಬೆಂಕಿ ಅವಘಡ ಸಂಭವಿಸಿದ ಸಂದರ್ಭದಲ್ಲಿ ಅದನ್ನ ಆರಿಸಲಿಕ್ಕೆ ಸಾಕಷ್ಟು ಕಷ್ಟ ಆಯಿತು ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಆ ಥರನೂ ಇದೆ. ಆ ಥರ ಇಲ್ಲ ಅಂತೇಳಿ ನಮ್ಮ ಕಡೆಯಿಂದ ಕೆಲವು ಲ್ಯಾಪ್ಸಸ್ ಆಗಿದೆ, ನಮ್ಮ ಇಲಾಖೆಯಿಂದ ಕೂಡ ಲ್ಯಾಪ್ಸಸ್ ಆಗಿದೆ. ಆದರೆ ಇದು ನ್ಯಾಚುರಲ್ ಫೈರ್ ಅಲ್ಲ ಅದು. ಸೊ ಯಾರೋ ಒಬ್ಬ ವ್ಯಕ್ತಿ ಮಾಡಿದಂಥ ಫೈರ್ನಿಂದ ಇಷ್ಟು ದೊಡ್ಡ ಅನಾಹುತ ಆಗಿದೆ. ಈಗಾಗಲೇ ನಾವು ದೂರು ಕೂಡ ದಾಖಲೆ ಮಾಡಿದ ಆ ವ್ಯಕ್ತಿ ಹೆಸರ ಮೇಲೆ. ಸೊ ಹೀಗಾಗಿ ನಮ್ಮ ನಿಯಂತ್ರಣ ಮಾಡೋದು ಕಷ್ಟ ಆಗಿದೆ. ಆದರೂ ಕೂಡ ನಮ್ಮವರು ಭಾಳಷ್ಟು ಸಾಕಷ್ಟು ಪ್ರಯತ್ನ ಮಾಡಿ ನಿಯಂತ್ರಣ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಸರ್, ಇತ್ತೀಚೆಗೆ ಕಾಡ್ಗಿಚ್ಚುಗಳು ಮಾನವ ನಿರ್ಮಿತನೇ ಆಗ್ತಾ ಇದೆ. ಯಾಕಂದ್ರೆ ಮಾನವ ಮತ್ತೆ ಪ್ರಾಣಿಗಳ ಸಂಘರ್ಷ ತಾರಕಕ್ಕೇರಿದೆ. ಈ ಒಂದು ಅರಣ್ಯ ಪ್ರದೇಶ ಅಂಚಿನ ಪ್ರದೇಶಗಳಲ್ಲಿ ಜನರಿಗೆ ಈ ಕಾಡು ಪ್ರಾಣಿಗಳ ಕಾಟದಿಂದ ಬೇಸತ್ತು ಈ ರೀತಿ ಕೃತ್ಯ ಎಸಗ್ತಾ ಇದ್ದಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾರೆ. ಇದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಏನ್ ಮಾಡ್ಬೋದು? ಇಲ್ಲ, ಆ ರೀತಿನೂ ಇರ್ಬೋದು, ಇಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ. ಸಂಪೂರ್ಣವಾಗಿ ಯಾವುದನ್ನು ಕೂಡ ತಳ್ಳಿ ಹಾಕ್ಲಿಕ್ಕೆ ಆಗೋಲ್ಲ. ಸೊ ಯಾವುದಿದ್ರು ಕೂಡ ಸ್ಟಡಿ ಮಾಡಬೇಕಾಗುತ್ತೆ, ನೋಡ್ಬೇಕು, ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಬೇಕಾಗುತ್ತೆ, ವರದಿ ತರಿಸ್ಬೇಕಾಗ್ತದೆ. ಅಂತರದಕ್ಕೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗ್ತದೆ. ಕೆಲವು ಸಾರಿ ಆಗಿರ್ಬಾರ್ದು, ಮನುಷ್ಯರಿಂದ ಆಗಿರ್ಬಾರ್ದು, ಬೇರೆ ಬೇರೆ ರೀಸನ್ಗಳಿಂದ ಆಗಿರ್ಬಾರ್ದು. ಆದರೆ ಇದು ಒಂದು ನಮಗೆ ಪಾಠ ಆಗಿದೆ, ಇಲಾಖೆಗೆ ಒಂದು ಲೆಸನ್ ಆಗಿದೆ. ಸೊ ಇದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಮುಂದೆ ಎಂಟೈರ್ ಫಾರೆಸ್ಟ್, ಕೇವಲ ಬಂಡೀಪುರ್ಗೆ ಅಷ್ಟೆಲ್ಲ ಇಡೀ ರಾಜ್ಯದಲ್ಲಿರೋ ಫಾರೆಸ್ಟ್ಗೆ ರಕ್ಷಣೆ ಮಾಡಲಿಕ್ಕೆ ಏನು ನಾವು ಕ್ರಮ ಕೈಗೊಳ್ಳಬೇಕು, ಮುಂಜಾಗ್ರತೆ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಈ ಬೆಂಕಿ ಅವಘಡಗಳು ಸಂಭವಿಸಿದಂತ ಸಂದರ್ಭಗಳಲ್ಲಿ ಪಾರಂಪರಿಕ ಪದ್ಧತಿಯಲ್ಲಿ ನಾವು ಬೆಂಕಿಯನ್ನು ಆರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವಂತಹ ಚಿಂತನೆ ಏನಾದ್ರು ಇದೆಯಾ? ಸೊ ನಮಗೆ ಹಳೆ ಪದ್ಧತಿ ಕೂಡ ಅವಶ್ಯಕತೆ ಇದೆ. ಯಾಕಂದ್ರೆ ನಮ್ಮ ಸಿಸ್ಟಮ್ನಲ್ಲಿ ಜನ ಅದಕ್ಕೆ ಟ್ರೆಂಡ್ ಆಗಿದ್ದಾರೆ, ಅಡಿಕ್ಟ್ ಆಗಿದ್ದಾರೆ, ಅದೇ ಮಾಡಲಿಕ್ಕೆ ಅವರು ಆಸಕ್ತಿ ವಹಿಸ್ತಾರೆ. ಅದ್ರ ಜೊತೆಗೆ ಹೊಸ ಟೆಕ್ನಾಲಜಿ ಕೂಡ ನಮ್ಗೆ ಅವಶ್ಯಕತೆ ಇದೆ. ಅದನ್ನು ಮುಂದಿನ ವರ್ಷ ನಾವು ಇಲಾಖೆಯಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಚಿಂತನೆ ಈಗಾಗಲೇ ಮಾಡ್ತಾ ಇದ್ದೀವಿ. ಸೊ ಇದು ಕೂಡ ನಮಗೊಂದು ಪಾಠ ಆಗಿದೆ, ಇದು ಅರಣ್ಯ ರಕ್ಷಣೆ ಮಾಡಲಿಕ್ಕೆ.
ಕೇವಲ ಬಂಡೀಪುರ ಒಂದೇ ನಮ್ಮ ದೃಷ್ಟಿ ಇಲ್ಲ, ಇಡೀ ನಮ್ಮ ರಾಜ್ಯದಲ್ಲೂ ಎಲ್ಲ ಅರಣ್ಯ ಬೆಂಕಿ ಬೀಳದಂಗೆ ಮುಂಜಾಗ್ರತಾ ಕ್ರಮ ವಹಿಸಲಿಕ್ಕೆ ಇದೊಂದು ನಮಗೆ ಪಾಠ ಆಗಿದೆ. ಇದರಿಂದ ನಾವು ಮುಂಜಾಗ್ರತಾ ಕ್ರಮವನ್ನು ಖಂಡಿತವಾಗಿ ವಹಿಸ್ತೀವಿ. ಅರಣ್ಯ ಇಲಾಖೆಯಲ್ಲಿ ಹಣಕಾಸಿನ ಕೊರತೆ ಏನಾದ್ರು ಇದೆಯಾ? ಸರ್ಕಾರಕ್ಕೆ ಈ ಬಗ್ಗೆ ಪ್ರಸ್ತಾವನೆಯನ್ನು ಸಲ್ಲಿಸ್ತೀರಾ? ಖಂಡಿತವಾಗಿ ನಮ್ಗೆ ಎಕ್ಸ್ಟ್ರಾ ದುಡ್ಡು ಕೊಡಲೇಬೇಕು. ಯಾಕಂದ್ರೆ ನಮ್ಗಿರುವಂಥ ವ್ಯಾಪ್ತಿ ಭಾಳ ಸುಮಾರು 40 ಲಕ್ಷಕ್ಕಿಂತ ಹೆಚ್ಚಿಗೆ ಎಕರೆ ಪ್ರದೇಶ ಹೊಂದಿದೆ. ಸೊ ಅದಕ್ಕೆ ಅನುಗುಣವಾಗಿ ನಮ್ಗೆ ದುಡ್ಡು ಬೇಕಾಗಿದೆ. ಅದಕ್ಕೆ ನಾವು ಎಕ್ಸ್ಟ್ರಾ ಕೇಳಿದ್ದೀವಿ. ಈ ಸಾರಿ ನಾವು ಪೋಷಕ ಕೊಟ್ಟರೆ ಇನ್ನೂ ಹೆಚ್ಚು ನಾವು ಪರಿಣಾಮಕಾರಿಯಾಗಿ ಇದನ್ನು ನಿಭಾಯಿಸ್ತೀವಿ. ಮಾತಾಡ್ತೀವಿ ಖಂಡಿತವಾಗಿ. ಇವತ್ತೇ ಅವರಿಗೆ ಒಂದು ವರದಿ ಕೊಡ್ತೀವಿ. ಸೊ ನಮಗೆ ಹೆಚ್ಚು ಅನುದಾನ ಬೇಕು, ಕೇವಲ ಫೈರ್ ಅಲ್ಲ, ಕಾಡು ಬೆಳೆಸಲಿಕ್ಕೆ. ಸೊ ಹೊಸ ಹೊಸ ಪ್ರಯೋಗ ಶಾಲೆ ಮಾಡಲಿಕ್ಕೆ ಬೇರೆ ಬೇರೆ ಐಟಮ್ಸ್ ಇದೆ. ನಮ್ಮ ಇಲಾಖೆಯನ್ನು ಅಪ್ಗ್ರೇಡ್ ಮಾಡೋದಾಗಲಿ ಭಾಳಷ್ಟು ನಮ್ಮಲ್ಲಿ ಯೋಜನೆಗಳಿದೆ. ಅದರಲ್ಲಿ ಹೊಸ ಎಕ್ವಿಪ್ಮೆಂಟ್ಸನ್ನು ಕೂಡ ನಾವು ಬೇಡಿಕೆ ಇಟ್ಟಿದ್ದೀವಿ. ಸೊ ಎಲ್ಲ ಒಟ್ಟಾರೆಯಾಗಿ ಒಂದು ಸಮಗ್ರ ಇಲಾಖೆ ಅಭಿವೃದ್ಧಿಗೆ ಒಂದು ನಾವು ಪ್ಲಾನನ್ನು ಕೊಡ್ತಾ ಇದ್ದೀವಿ. ಇದುವರೆಗೂ ತಾವು ಮಾಹಿತಿ ಪಡೆದಿರೋ ಪ್ರಕಾರ ಎಷ್ಟು ಎಕರೆ ಪ್ರದೇಶ ಅರಣ್ಯ ಸಂಪತ್ತು ನಾಶ ಆಗಿದೆ? ಸುಮಾರು ಅಂದಾಜು ಒಂದು 2,500 ಅಂದಾಜು, ಸ್ವಲ್ಪ ಹೆಚ್ಚು ಇರ್ಬೋದು, ಕಡಿಮೆ ಇರೋದು. ಆ ಅಂದಾಜಿನಲ್ಲಿ ನಾಶ ಆಗಿದೆ. ಪೂರ್ತಿ ನಾಶ ಆಗಿಲ್ಲ, ಪಾರ್ಷಿಯಲ್ ಆಗಿದೆ. ಯಾಕಂದರೆ ಪೂರ್ತಿ ಆಗಲ್ಲ. ಕೆಳಗಡೆ ಏನು ನಾವು ಹುಲ್ಲುಗ ಗ್ರಾಸ್ ಇದೆ ಅದು ಜಾಸ್ತಿ ಆಗಿದೆ. ಸೊ ಮೇಲ್ಗಡೆ ಗಿಡಕ್ಕೆ ಅಂಥದ್ದು ಯಾವುದೇ ರೀತಿಯಿಂದ ಜಾಸ್ತಿ ತೊಂದರೆ ಆಗಿಲ್ಲ. ಸುಮಾರು ಇದು ನಮ್ಮ ಮಹದೇಶ್ವರ ಇದು ಬೆಟ್ಟ ಇದೆ, ಇದು ಗೋಪಾಲ ಸ್ವಾಮಿ ಬೆಟ್ಟ, ಅದು ಮೇಜರ್ ಆಗಿದೆ. ಸೊ 2ರಲ್ಲಿ ಮಾತ್ರ ಹೆಚ್ಚು ಡ್ಯಾಮೇಜ್ ಆಗಿದೆ, ಮಿಕ್ಕಿದೆಲ್ಲ ಸ್ವಲ್ಪ ಸ್ವಲ್ಪ ಆಗಿದೆ. ಇವತ್ತು ಡ್ರೋನ್ ಕ್ಯಾಮರಾಗಳನ್ನ ತರಿಸಿ ಅಥವಾ ಈ ರೀತಿಯಾದಂತಹ ಕಾರ್ಯಾಚರಣೆಗಳೇನಾದ್ರು ಆಗ್ತದ ಇವತ್ತು ಅಂತ? ವರ್ಷ ಇನ್ನೇನು ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸಂಪೂರ್ಣವಾಗಿ ನಿಯಂತ್ರಣ ಇದೆ. ಆದರೂ ಕೂಡ ಪ್ರಿಕಾಷನ್ ಆಗಿ ನಾವು ಅದನ್ನು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಇದು ಸಚಿವ ಸತೀಶ್ ಜಾರಕಿಹೊಳಿ ಅವರ ಮಾತು. ಸದ್ಯಕ್ಕೆ ಬಂಡೀಪುರದಲ್ಲಿ ಏನು ಕಾಡ್ಗಿಚ್ಚು ಇತ್ತು ಹತೋಟಿಗೆ ಬಂದಿದೆ, ಕಾರ್ಯಾಚರಣೆಯನ್ನ ನಿಲ್ಲಿಸಲಾಗಿದೆ ಅನ್ನೋ ಒಂದು ಮಾತನ್ನ ಹೇಳಿದರೆ, ಅಷ್ಟೇ ಅಲ್ಲ ಈ ಬೆಂಕಿ ಅವಘಡಗಳು ಸಂಭವಿಸಿದಾಗ ಹೆಚ್ಚಿನ ಒಂದು ಕಾರ್ಯತಂತ್ರವನ್ನು ಮಾಡಲಿಕ್ಕೆ ಮತ್ತೆ ಸಮರ್ಪಕವಾಗಿ ಮಾಡಲಿಕ್ಕೆ ಆಧುನಿಕ ತಂತ್ರಜ್ಞಾನವನ್ನು ಸಹ ಅಳವಡಿಸಿಕೊಳ್ತೇವೆ, ಈ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ನೀಡ್ತೇವೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಸದ್ಯದ ಮಟ್ಟಿಗೆ ಬಂಡೀಪುರದಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಯಾವ ಕ್ಷಣದಲ್ಲಾದರೂ ಸಹ ಗಾಳಿಯ ಹೊಡೆತಕ್ಕೆ ಮತ್ತೆ ಬಿಸಿಲಿನ ಬೇಗೆಗೆ ಮತ್ತೆ ಬೆಂಕಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುವುದರಿಂದಾಗಿ ಅರಣ್ಯ ಇಲಾಖೆ ಸಿಬ್ಬಂದಿ ಅಲರ್ಟ್ ನಲ್ಲಿದ್ದಾರೆ. ಒಟ್ಟಾರೆ ಬಂಡೀಪುರದಲ್ಲಿ ಕಾಡ್ಗಿಚ್ಚು ಸಂಪೂರ್ಣವಾಗಿ ನಂದಿ ಹೋಗಲಿ, ಬಂಡೀಪುರ ಮೊದಲಿನಂತೆ ಆಗಲಿ ಅನ್ನೋದೇ ಎಲ್ಲರ ಆಶಯ. ಕ್ಯಾಮರಾ ಪರ್ಸನ್ ರಘು ಜೊತೆ ರಾಮ್, TV9 ಚಾಮರಾಜನಗರ. ನಾವು ಚರ್ಚೆನ ಮುಂದುವರಿಸೋಣ. ಈಗಾಗಲೇ ಅರಣ್ಯ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ರು, ಇಲ್ಲ ನಾವು ಯಾವ ರೀತಿಯಾಗಿ ಬೆಂಕಿಯನ್ನು ನಿಯಂತ್ರಣ ಮಾಡುವುದರಲ್ಲಿ ನಾವು ಈಗಾಗಲೇ ಯಶಸ್ವಿಯಾಗಿದ್ದೀವಿ, ಇವತ್ತು ಬಹುತೇಕ ನಮ್ಮ ಕಂಟ್ರೋಲಲ್ಲಿ ಇದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ಆಗಿರುವಂತಹ ನಷ್ಟ ಒಂದು ಭಾಗ, ಮತ್ತು ಇಷ್ಟರವರೆಗೆ ನಾವು ಬೆಳೆಯೋದಕ್ಕೆ ಹೆಂಗೆ ಬಿಡ್ತೀವಿ ಅನ್ನೋಂಥದ್ದು ಕೂಡ ಪ್ರಮುಖವಾಗಿ. ಯಾಕಂದರೆ ಎಲ್ಲೋ ಒಂದು ಕಡೆಯಲ್ಲಿ ಯಾರೋ ಒಬ್ಬ ಕಿಡಿಗೇಡಿಯನ್ನು ಇವತ್ತು ಅರೆಸ್ಟ್ ಮಾಡಿದ್ದಾರೆ ನಿಜ, ಆತ ಈ ಕೃತ್ಯ ಎಸಗಿದ್ದಾನೆ ನಿಜ. ಆದರೆ ಆಗ್ಲೇ ಮಾರ್ಕಂಡೆಯವರು ಹೇಳಿದ್ರು, ಪ್ರತಿ 5 ಕಿಲೋಮೀಟರ್ಗೆ ಒಂದು ರೀತಿಯಂತ ಒಂದು ಟೀಮ್ ಇರುತ್ತೆ, ಅದರ ಮೂಲಕವಾಗಿ ಎಲ್ಲಿ ಬೆಂಕಿ ಬೀರುತ್ತೆ ಇಮಿಡಿಯೇಟ್ಲಿ ನಾವು ಐಡೆಂಟಿಫೈ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ 5-6 ಕಿಲೋಮೀಟರ್ ಅಲ್ಲ, ಇಲ್ಲಿ ಇವಾಗ ಸುಮಾರು 5,000 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ, 5,000 ಎಕರೆಯ ವ್ಯಾಪ್ತಿಯಲ್ಲಿ ಈ ರೀತಿಯಾದಂಥ ಒಂದು ದುರಂತ ಸಂಭವಿಸಿರ್ತಕ್ಕಂತಹ ಸಂದರ್ಭವನ್ನು ಗಮನಿಸಿದಾಗ ಇಷ್ಟು ದೊಡ್ಡ ಪ್ರಮಾಣದ ನಷ್ಟ ಆಗೋದಕ್ಕೆ ಯಾವ್ಯಾವ ರೀತಿಯಂಥ ನಿರ್ಲಕ್ಷ್ಯಗಳು ಕೂಡ ಕಾರಣ ಆಗತ್ತೆ ಅಂತ ಹೇಳಿ ಮಾರ್ಕಂಡೆಯವರು ನೀವು ಹೇಳಿದ್ರಿ. ಇಮಿಡಿಯೇಟ್ಲಿ ಅದನ್ನ ವಾಚರ್ಸ್ ಇರ್ತಾರೆ, ಇಂತಹ ಸಂದರ್ಭಗಳಲ್ಲಿ ವಾಚರ್ಸ್ ಅನ್ನ ಬೆಲೆ ಕೂಡ ಇರ್ತಾರೆ ಎಲ್ಲ ಅಂತೇಳಿ. ಹಾಗಿದ್ರು ಕೂಡ ಇಷ್ಟೊಂದು ದೊಡ್ಡ ವ್ಯಾಪ್ತಿಯಲ್ಲಿ ಇದು ಕೈಮೀರಿ ಹೋಗಿದೆಯಲ್ಲ. ಅಂದ್ರೆ ನಾವೆಲ್ಲ ಒಂದು ಕಡೆ ಸಣ್ಣದರಲ್ಲೇ ಇದ್ದಾಗ ಅದನ್ನ ನಂದಿಸುವಲ್ಲಿ ಯಶಸ್ವಿ ಆಗಿರ್ತಿದ್ರೆ ಇಷ್ಟು ದೊಡ್ಡ ಪ್ರಮಾಣದ ಅಪಾರ ಪ್ರಮಾಣದ ವನ್ಯ ಸಂಪತ್ತು ನಷ್ಟ ಆಗ್ತಾ ಇರಲಿಲ್ಲ. ಈಗ ಫೆಬ್ರವರಿ ಮಾರ್ಚ್ ಏನಿದೆ ಅವು ತುಂಬಾ ಕ್ರಿಟಿಕಲ್ ಮಂತ್ಸ್. ನಿಜ, ಆ ಟೈಮಲ್ಲೇನೆ ಬೆಂಕಿ ಆಗುವಂತ ಸಾಧ್ಯತೆ ಇದೆ. ನಾವು ಪ್ರಿಪರೇಷನ್ ಮಾಡ್ಕೋಬೇಕಾದ್ರೆ ಬರೀ ಫೈರ್ ವಾಚರ್ಸ್ನಿಟ್ಟು ಮತ್ತೆ ಎಲ್ಲ ಇಲ್ಲಿ ಫೈರ್ ಮಚಾನ್ಸಲ್ಲಿ ಕಾಯೋದು, ಅದರ ಜೊತೆಗೆ ಈ ಸ್ಥಳೀಯ ಜನರು ಇರ್ತಾರಲ್ಲ ಅವ್ರ ಜೊತೆಗೆ ನಾವು ಮೊದಲೇ ಒಳ್ಳೆಯ ಇದು ಬಾಂಧವ್ಯವನ್ನು ಇಟ್ಕೊಂಡು ಅವರನ್ನು ಇನ್ವಾಲ್ವ್ ಮಾಡಿಕೊಂಡು, ವಿಶೇಷವಾಗಿ ಟ್ರೈಬಲ್ಸ್ ಗಿರಿಜನರು ಏನಿದ್ದಾರೆ, ಗಿರಿಜನರು ಆಗ್ಬೋದು ಮತ್ತು ಬೇರೆ ಯೂತ್ಸ್ ಏನಿದ್ದಾರೆ ಅವರನ್ನೆಲ್ಲ ಒಂದು ಕಾನ್ಫಿಡೆನ್ಸಿಗೆ ತಗೊಂಡು ಬೆಂಕಿ ಯಾವುದಾದ್ರೂ ಅನಾಹುತ ಆದರೆ, ಈಗ ನಮ್ಮಲ್ಲಿ ಗ್ರಾಮ ಅರಣ್ಯ ಸಮಿತಿ ಇದೆ, ಎಕೋ ಡೆವಲಪ್ಮೆಂಟ್ ಬೋರ್ಡ್ಸ್ ಅಂತ ಇದರಲ್ಲಿ ಸ್ಯಾಂಕ್ಚುರೀಸು, ನ್ಯಾಷನಲ್ ಪಾರ್ಕ್ ಸುತ್ತಮುತ್ತ ಇದೆಲ್ಲ ಮಾಡಿದ್ದಾರೆ. ಎಲ್ಲ ಜನರು ಅದರಲ್ಲಿ ಭಾಗಿಯಾಗಿರ್ತಾರೆ. ಅವ್ರಿಗೆಲ್ಲ ಮೊದಲೇ ನಾವು ಈ ಥರ ಒಳ್ಳೆಯ ಒಂದು ಬಾಂಧವ್ಯವನ್ನು ಇಟ್ಕೊಂಡು, ಈ ಥರ ಅಕಸ್ಮಾತ್ ಇನ್ಸಿಡೆಂಟ್ಸ್ ಆಗೇ ಆಗುತ್ತೆ. ಯಾವುದೇ ಬೆಂಕಿ ಇರಲಿ ಅದು ಮ್ಯಾನ್ ಮೇಡ್, ನ್ಯಾಚುರಲ್ ಆಗಿ ಯಾವುದೂ ಆಗೋದಿಲ್ಲ. ಅದು ಆಕಸ್ಮಿಕ ಇರ್ಬೋದು, ಯಾರೋ ಒಬ್ಬ ಬೀಡಿನೋ ಸಿಗರೇಟು ಸೇದಿ ಎಸ್ದು ಹೋಗಿರ್ಬೋದು, ಅಥವಾ ಇಂಟೆನ್ಷನಲ್ಲೂ ಇರ್ಬೋದು, ಯಾವುದೇ ವೈಯಕ್ತಿಕ ಕಾರಣ ಇರ್ಬೋದು, ಅಥವಾ ಯಾವುದೋ ಒಂದು ಅರಣ್ಯ ಅಪರಾಧ ಪ್ರಕರಣದಲ್ಲಿ ಅವನು ಸೇರಿ ನಮ್ಮ ಸ್ಟಾಫ್ ಯಾರಾದರೂ ಅವನಿಗೆ ಇದು ಮಾಡಿದ್ದಕ್ಕೆ ವಿಶೇಷವಾಗಿ ಸಮ್ಮರಲ್ಲಿ ನಮ್ಮ ಸ್ಟಾಫು ಸಣ್ಣ ಪುಟ್ಟ ಏನಾದರೂ ಆದರೂ ಸಹಿತ ಯಾರಿಗೂ ಇದು ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಇವನು ಬೆಂಕಿ ಸೀಸನಲ್ಲಿ ಇವನು ಒಂಥರ ತೀರ್ಸ್ಕೊಳ್ತಾನೆ ಅಂತೇಳಿ. ಸೊ ಆ ಥರ ಇದ್ರೂ ಇರ್ಬೋದು. ಬೆಂಕಿ ಆಗುತ್ತೆ, ಆದರೆ ತಕ್ಷಣ ಅದನ್ನು ಐಡೆಂಟಿಫೈ ಮಾಡಿ ಸಣ್ಣ ಪ್ರಮಾಣದಲ್ಲೇ ಇದ್ದಾಗ
ಅದನ್ನು ಅವಾಯ್ಡ್ ಮಾಡಬಹುದಂತ ಅದು ಉತ್ತಮವಾದಂಥ ಒಂದು ಉದ್ದೇಶ ಇಟ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ಇನ್ನೊಂದು ಮಾರ್ಕಂಡೇಯವರು, ಈಗ ಇಲ್ಲಿ ನಾವು ಅಲ್ಲಿ ಕೈಗಳಲ್ಲಿ ಹೊಡೆದು ಬೆಂಕಿ ನಂದಿಸುವಂತಹ ಯಾಕೆ ಇದನ್ನ ಹೊರತಾದಂತಹ ಇಕ್ವಿಪ್ಮೆಂಟ್ಸ್ ನಮ್ಮಲ್ಲಿ ಇಲ್ವಾ ಅಂತ? ಅಲ್ಲ, ಇದು ಅರಣ್ಯ ಪ್ರದೇಶದಲ್ಲಿ ಈಗ ಸಿಟಿಗಳ ಥರ ಯಾವುದೇ ರಸ್ತೆಗಳಾಗಲಿ ಮತ್ತೊಂದು ಇರೋದಿಲ್ಲ. ವಿಶೇಷವಾದಂಥ ಒಂದು ಪರಿಸ್ಥಿತಿಯಲ್ಲಿ ಗುಡ್ಡ ಇರುತ್ತೆ, ಹಳ್ಳ ಇರುತ್ತೆ, ವ್ಯಾಲಿ ಇರುತ್ತೆ. ಸೊ ಅಲ್ಲಿ ಜನ ನಡ್ಕೊಂಡು ಹೋಗೋದೇ ತುಂಬ ಕಷ್ಟ ಆಗುತ್ತೆ. ಅಂಥ ಪ್ರದೇಶದಲ್ಲಿ ನಾವು ಯಾವುದೇ ವೆಹಿಕಲ್ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಅಗ್ನಿಶಾಮಕ ವಾಹನ ಏನಾದರೂ ಬಂದರೂ ಸಹಿತ ಮೈನ್ ರೋಡಲ್ಲಿ ನಿಂತ್ಕೊಳ್ತದೆ, ಅದಕ್ಕೆ ಲಿಮಿಟೇಷನ್ ಇರುತ್ತೆ. ಸೊ ಅದಕ್ಕೆ ಒಳಗಡೆ ನಡ್ಕೊಂಡು ಹೋಗ್ಬೇಕಾದ್ರೆ ಇದೇನು ಟೈಮ್ ಟೆಸ್ಟೆಡ್, ಅದು ಏನಂತ ಹೇಳಿದೆ ಹಸಿ ಆದಂಥ ಕೊಂಬೆಗಳನ್ನು ಕಟ್ ಮಾಡಿ ಅದರಿಂದ ಬಡಿದ್ರೇ ಅದು ವ್ಯವಸ್ಥಿತವಾಗಿ ಮಾಡಿದರೆ ಅದು ನಿಜವಾಗ್ಲೂ ಪರಿಣಾಮಕಾರಿಯಾಗಿ ಕೆಲಸ ಆಗುತ್ತೆ. ಈಗ ಒಂದ್ ಕಡೆಯಲ್ಲಿ ಬೆಂಕಿ ಬಿದ್ದಾಗ ನೀವು ಉಳಿದ ಸರೌಂಡಿಂಗ್ ಏರಿಯಾವನ್ನು ಹೆಂಗೆ ನೀವು ಪ್ರೊಟೆಕ್ಷನ್ಗೆ ಯಾವ ರೀತಿಯಾದಂತಹ ಅಲ್ಲೇ ಒಂದು ರಕ್ಷಣೆಯನ್ನು ಮಾಡೋದಕ್ಕೆ ಹೆಂಗೆ ವ್ಯವಸ್ಥೆಗಳನ್ನು ಮಾಡ್ಕೊಡ್ತೀರಿ ತಿಳ್ಕೊಂಡು ಅಂತೇಳಿದರೆ, ಈಗ ಬೆಂಕಿ ಬಿದ್ದರೆ ಅದು ಒಂದು ಸಡನ್ ಈಗಂತೂ ಬೇಸಿಗೆ ಮತ್ತು ಅತೀವಾದಂಥ ಗಾಳಿ ಇದೆ, ಅದರಿಂದ ಹಬ್ಬಿಡುತ್ತೆ, ಒಂದು ಕಡೆಯಿಂದ ಇನ್ನೊಂದು ಹಬ್ಬಿಡುತ್ತೆ. ಅಲ್ಲೇ ಹತ್ತಿರದಲ್ಲಿ ಹೋಗಲಿಕ್ಕೆ ಯಾರೇ ಆಗಲಿ, ನಮ್ಮ ಸಿಬ್ಬಂದಿ ಆಗಲಿ ಬೇರೆ ಯಾರೇ ಆಗಲಿ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಅದು ಹೊಗೆ ಇರುತ್ತೆ, ಉಸಿರಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಮತ್ತು ಡಿಹೈಡ್ರೇಷನ್ ಆಗಿಬಿಡುತ್ತೆ. ಸೊ ಅದರಿಂದ ಆದಷ್ಟು ಸ್ವಲ್ಪ ದೂರದಿಂದ ಹೊಸದಾಗಿ ನಾವು ಕೌಂಟರ್ ಫೈರ್ ಅಂತ ಏನು ಹೇಳ್ತೀವಿ, ಭಾರಿ ಪ್ರಮಾಣದಲ್ಲಿದ್ದರೆ ಸ್ವಲ್ಪ ದೂರದಲ್ಲಿ ನಾವು ಮತ್ತೆ ಒಂದು ಲೈನನ್ನು ಓಪನ್ ಮಾಡಿ ಅಲ್ಲಿಂದ ಬೆಂಕಿಯನ್ನು ಕೊಟ್ಟರೆ, ಆಪೋಸಿಟ್ ಡೈರೆಕ್ಷನಲ್ಲಿ ಬೆಂಕಿ ಕೊಟ್ಟರೆ ಅದು ಹೋಗಿ ಈ ಬೆಂಕಿಗೆ ತಾಗಿ ಅಪೂರ್ಣ ಪ್ರದೇಶ ಸುಟ್ಟೋಗಿ ಅಲ್ಲಿಂದ ಮುಂದೆ ಹೋಗದಂತ ತಡೆಯುವಂಥ ಒಂದು ವ್ಯವಸ್ಥೆ ಆಗುತ್ತೆ. ಅದು ಸಹಿತ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಅದನ್ನು ನೋಡಿಕೊಂಡು ನಮ್ಮ ವನಪಾಲಕರಾಗಲಿ ಅರಣ್ಯ ರಕ್ಷಕರಾಗಲಿ ಅವರು ನಿರ್ಧಾರ ಕೈಗೊಳ್ಳಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಬೆಂಕಿ ಹತ್ತಿ ಹೊಗೆ ಬರ್ತಿದೆ ಅಂದಾಗ ಇನ್ಫಾರ್ಮೇಷನ್ ಇಟ್ಕೊಂಡು ತಕ್ಷಣ ಎಲ್ಲರಿಗೂ ಸಹಿತ ಒಂದು ಕಮ್ಯುನಿಕೇಶನ್ ಮಾಡಿಬಿಟ್ಟು ಎಲ್ಲ ಗುಂಪು ಎಲ್ಲ ಹೋಗಿ ಅವರು ಅದನ್ನು ಆರಿಸಿದ್ರೆ ಸ್ಪಾಟ್ಗೆ ರಶ್ ಆಗೋದಕ್ಕೆ ಎಷ್ಟು ಟೈಮ್ ತೆಗೆದುಕೊಳ್ತೀವಿ? ಈಗ ಬಂದಿರುವಂತಹ ಅರಣ್ಯ ಪ್ರದೇಶದಲ್ಲಿ ನೀವು ಇಲ್ಲ, ಅದು ಒಂದು ಪ್ಲೇಸ್ ಅಲ್ಲಿ ಇದಾಯ್ತು ಅಲ್ಲ. ಈಗಿನ ವ್ಯವಸ್ಥೆನಲ್ಲಿ ಸರ್ಕಾರ ಬೇಕಾದಷ್ಟು ನಮಗೆ ಈ ಫೈರ್ ವಾಚರ್ಸು, ಫೈರ್ ಕ್ಯಾಂಪ್ಸ್ಗಳು ಮತ್ತೆ ಆಂಟಿ ಪೋಚಿಂಗ್ ವಾಚರ್ಸು, ವೆಹಿಕಲ್ಸು ಎಲ್ಲ ಕೊಟ್ಟಿರ್ತಾರೆ. ಎಷ್ಟೇ ಕಷ್ಟ ಆದರೂ ಸಹಿತ ಜೀಪ್ಗಳಲ್ಲಿ ಹೋಗಿ ಇದು ಸಣ್ಣ ಪುಟ್ಟ ರೋಡ್ಸ್ ಇದ್ದೇ ಇರುತ್ತೆ, ಹೋಗಿ ಡ್ರಾಪ್ ಮಾಡಿದ್ರೆ 15-20 ನಿಮಿಷದಲ್ಲಿ ಅಂದರೆ ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಮೇಲ್ಗಡೆ ಯಾರೋ ಕುತ್ಕೊಂಡಿರೋನೋ, ಮರದ ಮೇಲೆ ಕುತ್ಕೊಂಡಿರೋನೋ, ಮಚಾನಲ್ಲಿ ಕುತ್ಕೊಂಡಿರೋನೋ ನೋಡಿ ಹೊಗೆ ಬರ್ತಿದೆ ಅಂತೇಳಿ ಇನ್ಫಾರ್ಮೇಷನ್ ವಾಕಿ ಟಾಕಿನಲ್ಲೋ ಮೊಬೈಲಲ್ಲಿ ಕೊಟ್ಟ ತಕ್ಷಣ ರಶ್ ಮಾಡಲಿಕ್ಕೆ 15-20 ನಿಮಿಷದಲ್ಲಿ ಹೋಗಿ ತಲುಪಬಹುದು. ಖಂಡಿತ ಮಾರ್ಕಂಡೇಯವರು ಮಾತಾಡ್ತೀನಿ ನಮ್ಮ ಜೊತೆಗೆ ಈಗ ಅರಣ್ಯ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರು ಈಗ ಸಂಪರ್ಕದಲ್ಲಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು, ಈಗ ಕಂಪ್ಲೀಟ್ ಆಗಿ ಬೆಂಕಿ ನಿಯಂತ್ರಣಕ್ಕೆ ಬಂದಿದೆಯಾ? ಹೆಚ್ಚು ಕಮ್ಮಿ ನಿಯಂತ್ರಣದಲ್ಲಿ ಇದೆ. ಆದ್ರೂ ಇವತ್ತೊಂದು ಇನ್ನೂ ಅಬ್ಸರ್ವೇಷನ್ ಮಾಡಬೇಕು. ಚಿಕ್ಕ ಪುಟ್ಟ ಅಲ್ಲೆಲ್ಲ ಇದೆ, ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಇನ್ನೊಂದು 2 days ಬೇಕಾಗಬಹುದು. ಓಕೆ. ಸೊ ನಮ್ಮವರು ಎಲ್ಲ ಮ್ಯಾನ್ಯುವಲ್ ಮಾಡ್ತಿದ್ದಾರೆ, ಫೈರ್ ಫೈಟರ್ ದಿಂದ ಮಾಡ್ತಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ. ಓಕೆ. ಆದ್ರೆ ಯಾಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅರಣ್ಯ ನಾಶ ಆಗೋದಕ್ಕೆ ಹಿಂಗ್ ಸಾಧ್ಯ ಆಯ್ತು? ಯಾಕಂದ್ರೆ ಮೊದ್ಲಿಗೆ ಈಗ ಬೆಂಕಿ ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ಅದನ್ನ ನಿಯಂತ್ರಿಸೋದಕ್ಕೆ ಯಾಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿ ಎಲ್ಲಿ ವಿಫಲವಾಯ್ತು ಇಲಾಖೆ? ನಮ್ಮ ಡಿಪಾರ್ಟ್ಮೆಂಟ್ ಇನ್ಫಾರ್ಮೇಶನ್, ನಮ್ಮ ಇನ್ಫಾರ್ಮೇಶನ್ ಇದು ನ್ಯಾಚುರಲ್ ಫೈರ್ ಆದ್ರೆ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ನಮ್ಮ ಡಿಪಾರ್ಟ್ಮೆಂಟ್ ಇದು ಉದ್ದೇಶಪೂರ್ವಕವಾಗಿ ಹಚ್ಚಿದ್ದು, ಯಾವ ಸಂದರ್ಭದಲ್ಲಿ ಹಚ್ಚಬೇಕು, ಯಾವ ಗಾಳಿ ಬೀಸಿದಾಗ ಹಚ್ಚಬೇಕು ಅನ್ನೋದು ಇದು ಸ್ಥಳೀಕರಿಗೆ ಗೊತ್ತಿರುವಂತ ವಿಚಾರ. ಅದನ್ನು ಮಿಸ್ಯೂಸ್ ಮಾಡಿ ಅವರು ಅದನ್ನ ಮಾಡಿದ್ರಿಂದ ಇದು ನಿಯಂತ್ರಣ ಔಟ್ ಆಫ್ ಕಂಟ್ರೋಲ್ ಆಗಿದೆ ಅಷ್ಟೇ ಹೊರತಾಗಿ ಬೇರೆ ರೀತಿ ಇಲ್ಲ. ಆದ್ರೆ ನಮ್ಮಲ್ಲಿ ಈ ಬೆಂಕಿ ನಿಯಂತ್ರಿಸೋದಕ್ಕೆ ಬೇಕಾದಂತಹ ಇಕ್ವಿಪ್ಮೆಂಟ್ಸ್ ವಿಚಾರದಲ್ಲೂ ಕೂಡ ಇಲ್ಲೊಂದು ಕಡೆಯಲ್ಲಿ ಕೊರತೆಗಳಿದಾವ ಅಂತ ಅರಣ್ಯ ಇಲಾಖೆಯು ಕೂಡ ಇದರಲ್ಲಿ ಇನ್ನೂ ಸುಧಾರಿತವಾಗಿರತಕ್ಕಂತಹ ಕ್ರಮಗಳ ಕಡೆಗೆ ಹೋಗ್ತಾ ಇಲ್ಲ. ಬರೀ ಹಳೆಯ ಮೆಥಡ್ನ ಮೂಲಕವಾಗಿ ಮಾತ್ರನೇ ಇವತ್ತು ಈ ಒಂದು ಅರಣ್ಯವನ್ನು ರಕ್ಷಿಸುವಂತಹ ಮತ್ತು ಕಾಡ್ಗಿಚ್ಚನ್ನ ತಡೆಯುವಂತಹ ಕೆಲಸವನ್ನೇ ಮಾಡ್ತಾ ಹೋದ್ರೆ ಬಹುಶಃ ಅದಕ್ಕೆ ಆ ಕಾರಣಕ್ಕಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರೇ. ಇಲ್ಲ, ಇದು ಬೆಂಕಿ ಆದದ್ದು ಇದೇನು ಹೊಸದೇನೆಲ್ಲ. ಯಾಕಂದ್ರೆ ಈಗ ಹಿಂದೆ 17ರಲ್ಲಿ ಕೂಡ ಆಗಿತ್ತು, 14ರಲ್ಲಿ ಕೂಡ ಆಗಿತ್ತು, ಅವಾಗ ಕೂಡ ನಿಯಂತ್ರಣ ಮಾಡಿದೀವಿ. ಆದ್ರೆ ನೀವು ಹೇಳ್ದಂಗೆ ನಮ್ಮಲ್ಲಿ ಇನ್ನೂ ಕೂಡ ಸಿಸ್ಟಮ್ ಹಳೆದಿದೆ, ಅದನ್ನ ಹತ್ರದಲ್ಲಿ ಒಪ್ಪಲೇಬೇಕಾಗ್ತದೆ. ನಾವು ಕೂಡ ಈಗ 2 ತಿಂಗಳಾಯ್ತು ಸಚಿವರಾಗಿ, ನಾವು ಕೂಡ ಸಾಕಷ್ಟು ಸುಧಾರಣೆ ಮಾಡ್ಲಿಕ್ಕೆ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಹೊಸ ನಮಗೆ ತಂತ್ರಜ್ಞಾನ ಬೇಕು, ಎಕ್ವಿಪ್ಮೆಂಟ್ಸ್ ಬೇಕಂತ ಹೇಳಿದೀವಿ. ಅದಾದ್ರೆ ನೀವು ಹೇಳ್ದಂಗೆ ಇದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಇನ್ನೂ ಸುಲಭ ಆಗುತ್ತೆ. ಈಗ ನೀವು ಅಲ್ಲಿ ಹೋಗಿ ಕುಳಿತಿದ್ದೀರಿ, ಅಲ್ಲಿ ಇದನ್ನು ಮಾಡ್ತಾ ಇದ್ದೀರಿ, ಅದೇ ಎಲ್ಲವೂ ಕೂಡ ನಿಮ್ಮ ಈ ಕಮಿಟ್ಮೆಂಟ್ ಅನ್ನು ನಾವು ಪ್ರಶ್ನಿಸಿಲ್ಲ. ಆದ್ರೆ ಇರುವಂತದ್ದೇನಂದ್ರೆ ಈ ರೀತಿಯಾದಂತಹ ಪ್ರಯತ್ನಗಳು ನಡೀತಾ, ಈ ರೀತಿಯಾದಂತಹ ಕೃತ್ಯಗಳನ್ನ ನಡೆಸುವಂತವ್ರು ಇದ್ದೇ ಇರ್ತಾರೆ. ನೀವು ಹೇಳಿದ್ರಿ 17ರಲ್ಲಿ ಆಗಿದೆ, 14ರಲ್ಲಿ ಆಗಿದೆ, ಹಂಗೆ ಅಂತೇಳಿ 19ರಲ್ಲಿ ಆಗ್ಬೇಕು, 20ರಲ್ಲೂ ಆಗ್ಬೇಕು ಅಂತ ಹೇಳಿ ಇಲ್ವಲ್ಲ. ಅದನ್ನ ನಾವು ತಡೆಯುವಂತಹ ಕೆಲಸವನ್ನು ಮಾಡ್ಬೇಕಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರೇ.
ಅಲ್ಲ ಇದು ಖಂಡಿತ ನ್ಯಾಚುರಲ್ ಫೈರ್ ಆಗಿದ್ರೆ ನಮ್ಮವರು ತಕ್ಷಣ ಮಾಡ್ತೀವಿ. ನಾ ಹೇಳ್ತೇವೆ ಮುಂಚೆನೆ ಹೇಳಿದ್ವಿ. ನಿನ್ನೆ ಕೂಡ ಒಂದು ದೂರು ದಾಖಲು ಮಾಡಿದ್ವಿ ನಾವು 3 ಜನರ ಮೇಲೆ, ಸಸ್ಪೆಕ್ಟ್ ಇದ್ದವ್ರ ಮೇಲೆ. ಸೊ ಉದ್ದೇಶಪೂರ್ವಕವಾಗಿ ಮಾಡೋದ್ರಿಂದ ಇದು ಸಮಸ್ಯೆ ಆಗಿದೆ ಹೊರತಾಗಿ ನ್ಯಾಚುರಲ್ ಆಗಿದ್ರೆ ವಿದಿನ್ ದಿ ಟೈಮ್ ಕಂಟ್ರೋಲ್ ಮಾಡ್ತಿದ್ವಿ. ಯಾವ ಕಾರಣಕ್ಕೆ ಮಾಡಿದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ಇದು ಬೇರೆ ಇರ್ಬೋದು. ಇನ್ನು ಪೊಲೀಸ್ ಅದನ್ನು ಇನ್ವೆಸ್ಟಿಗೇಟ್ ಮಾಡಬೇಕು. ನಾವು ಅರೆಸ್ಟ್ ಮಾಡಿದ್ಮೇಲೆ, ವಿಚಾರಣೆ ಮಾಡಿದ್ಮೇಲೆ ನಿಜ ಸತ್ಯಾಂಶ ಹೊರಗೆ ಬರ್ತದೆ. ಅಲ್ಲಿ ಮಟ್ಟ ಕಾದ್ ನೋಡ್ಬೇಕಾದ್ರೆ ಅದನ್ನು ಇನ್ವೆಸ್ಟಿಗೇಷನ್ ಮಾಡೋದು ಪೊಲೀಸರ ಜವಾಬ್ದಾರಿ ಇದೆ. ಈಗ ನೀವೀಗ ಹೇಳಿದ್ರಿ, ನಾನು 2 ತಿಂಗಳಾಯ್ತು ಅಷ್ಟೇ ಮಿನಿಸ್ಟರ್ ಆಗಿತ್ತು ನೋಡಿ. ಅಟ್ಲೀಸ್ಟ್ ಈಗ ನಿಮ್ಮ ಗಮನಕ್ಕೆ ನೇರವಾಗಿ ಈಗ ನಿಮ್ಮ ಅಧಿಕಾರದ ಸಂದರ್ಭದಲ್ಲಿ ಇವಾಗ ಇದು ಬಂದಿದೆ, ಇಲ್ಲಿ ನಡೆದಿದೆ. ಅಲ್ಲಿ ಚಿಕ್ಕಮಗಳೂರು ನೋಡಿದ್ರೆ ಚಿಕ್ಕಮಗಳೂರಲ್ಲೂ ಕೂಡ ಇದೇ ರೀತಿಯಾಗಿ ಅರಣ್ಯಕ್ಕೆ ಬೆಂಕಿ ಬಿದ್ದಿದೆ. ಅಲ್ಲೂ ಕೂಡ ಕಾಡ್ಗಿಚ್ಚು ಹಬ್ಬಿಕೊಂಡಿರುವಂತದ್ದು ಕೂಡ ವರದಿಯಾಗಿದೆ. ಹೀಗಾಗಿ ಈಗಲಾದ್ರೂ ಕೂಡ ಈಗ ಮುಂದಿನ ವರ್ಷಗಳಲ್ಲಿ ಇದು ಆಗದ ರೀತಿಯಲ್ಲಿ ಅಥವಾ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವ್ಯಾಪಿಸಿಕೊಳ್ಳದ ರೀತಿಯಲ್ಲಿ ತಡೆಯುವಂತಹ ನಿಟ್ಟಿನಲ್ಲಿ ಹೇಗೆ ಇಲಾಖೆಯನ್ನು ಸಜ್ಜುಗೊಳಿಸೋದ್ರ ಕಡೆಗೆ ನಿಮ್ಮ ಕ್ರಮಗಳು ಮುಂದಾಗ್ತೀರಿ ಅಂತ ಹೇಳಿ? ಅಲ್ಲ, ಈಗಾಗಲೇ ನಾವು ಸಾಕಷ್ಟು 2 ತಿಂಗಳಲ್ಲಿ ಇಲಾಖೆ ತಿಳ್ಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ವಿ. ಒಂದು ಹೇಳಂಗೆ ಸ್ಪೆಷಲಿ ಫೈರ್ ಬಗ್ಗೆ ಬಹಳಷ್ಟು ನಾವು ಡಿಸ್ಕಷನ್ ಮಾಡಿದ್ದೇವೆ. ಅದು ಸ್ಮೋಕ್ ಡಿಟೆಕ್ಟ್ ಇರಬಹುದು, ಡ್ರೋನ್ ಮುಖಾಂತರ ಕಂಟ್ರೋಲ್ ಮಾಡದಿರಬಹುದು, ಹೈ ರೆಸಲ್ಯೂಷನ್ ಕ್ಯಾಮ್ರಾ ಇಟ್ಟು ಕಂಟ್ರೋಲ್ ಮಾಡದಿರಬಹುದು. ಬಹಳಷ್ಟು ಮೆಥಡ್ ಇದೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ. ಅದನ್ನು ಬರುವಂತ ದಿನಗಳಲ್ಲಿ ಅದನ್ನ ಅಡಾಪ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಂದ್ರೆ ಅದನ್ನ ಖರೀದಿ ಮಾಡಿಸ್ತೀರಿ ಈ ಸಲ? ಖಂಡಿತ. ಇದು ಈಗ ಇಮಿಡಿಯೇಟ್ ದ್ರೋಣ ಹತ್ತಿ ಅದೇನು ಬಹಳ ಕಾಸ್ಟ್ಲಿ ಐಟಮ್ ಏನಲ್ಲ. ಅದು ಆಕ್ಚುಲಿ ಇಡ್ಲೇಬೇಕಾಗಿತ್ತು. ಅದೇನೋ 1 ಲಕ್ಷ 2 ಲಕ್ಷ ಅಷ್ಟೇ. ಅದು ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಎಲ್ಲಿದೆ ಅಂತ. ಸೊ ದ್ರೋಣ್ ಕೂಡ ಈಗ ನಾವು 2 ದ್ರೋಣ್ ಇಲ್ಲಿ ತರ್ತೇವೆ. ಮೈಸೂರಲ್ಲಿ ಇದೆ, ನಮ್ದು ಚಾಮರಾಜನಗರದಲ್ಲಿ ಇದೆ. ಇದನ್ನು ಈ ಬಂಡೀಪುರದಲ್ಲಿ ಇವತ್ತು ತರ್ತಾ ಇದೀವಿ ಅಲ್ಲಿ. ಓಕೆ. ಅಂದ್ರೆ ಯಾಕೆ ಇದುವರೆಗೆ ನಾವು ಅದನ್ನೆಲ್ಲ ಅಳವಡಿಕೆ ಮಾಡ್ಕೊಳ್ಳಿಲ್ಲ ಅರಣ್ಯ ಇಲಾಖೆಯಲ್ಲಿ ಅಂತ? ಇಲ್ಲ, ಹಿಂದಾಗಿದ್ದಕ್ಕೆ ನಾ ಹೇಳಿಕ್ಕೆ ನಾನು ಅನ್ಸಬಲ್ಲ. ಈಗ ನನ್ನ ಜವಾಬ್ದಾರಿ ನಮ್ಮ ಮುಂದಿದೆ. ಖಂಡಿತವಾಗಿ ಅದನ್ನ ನಿಭಾಯಿಸುವಂತ ಕೆಲಸ ಮಾಡ್ತೀನಿ. ಅಂದ್ರೆ ನೆಕ್ಸ್ಟ್ ಹಿಂಗಾದಾಗ ಅಟ್ಲೀಸ್ಟ್ ಅಂತಹ ತಂತ್ರಜ್ಞಾನಗಳಾದ್ರೂ ನಮ್ಮ ಜೊತೆಗಿದ್ರೆ ಒಂದ್ ಸ್ವಲ್ಪ ಆದ್ರೂ ಬೇಗನೆ ಅದಕ್ಕೆ ಸ್ಪಂದಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ದ. ಹಾಗಾಗಿ ಸ್ವಲ್ಪ ಡ್ರೋನ್ ಕ್ಯಾಮ್ರಾ ಇದ್ರೆ ಬಹಳ ಈಸಿಯಾಗಿ ನಮ್ಗೆ ಎಲ್ಲಿ ಬೆಂಕಿ ಇದೆ, ಕಡಿಮೆ ಇದೆ, ಜಾಸ್ತಿ ಇದೆ, ಯಾವ ಕಡೆ ಎಂಟ್ರಿ ಆಗ್ಬೇಕಂತ ಗೊತ್ತಾಯ್ತು. ಯಾಕಂದ್ರೆ ಈಗ ಎಂಟ್ರಿ ಮಾಡೋದೇ ಗೊತ್ತಾಗಲ್ಲ. ಅದು ತಿಕ್ ಫೈರ್ ಇದ್ದಾಗ ಎಲ್ಲಿಂದ ಹೋಗೋದು ಅನ್ನೋದು ದೊಡ್ಡ ಸಮಸ್ಯೆ ಅದು. ಹೌದು. ಬಹುಶಃ ಇದಕ್ಕೆ ಬೇಕಾದಂತ ಕ್ರಮಗಳನ್ನು ಈಗಲೇ ತೆಗೆದುಕೊಳ್ತೀರಾ ಸತೀಶ್ ಜಾರಕಿಹೊಳಿ? ಆಲ್ರೆಡಿ ನಾವು ಈಗಾಗಲೇ ಹಿಂದೆನೆ 2 ತಿಂಗಳ ಹಿಂದೆನೆ ಒಂದು ಸರ್ಕಾರಕ್ಕೆ ಹೆಚ್ಚಿನ ಹಣವನ್ನು ಕೇಳಿದೀವಿ. ಅದು ಬಂದ್ರೆ ತಕ್ಷಣ ಅಡಾಪ್ಟ್ ಮಾಡ್ತೀವಿ ಎಲ್ಲ. ಯಾಕಂದ್ರೆ ನಮ್ಮಲ್ಲಿ ಕಾಡ್ಗಿಚ್ಚು ಬಂದಾಗ ಈ ರೀತಿಯಾಗಿ ಎಲ್ರಿಗೂ ಕೂಡ ಹೇಳ್ತಾರೆ. ಅದಾದ ನಂತರ ಎಲ್ಲರೂ ಕೂಡ ಮರ್ತು ಹೋಗ್ತಾರೆ. ಯಾಕಂದ್ರೆ ಇದಾದ ತಕ್ಷಣ ಯಾವಾಗ ಯುಗಾದಿ ಕಳೆಯುತ್ತೆ ಮತ್ತೆ ವಾಪಸ್ ಎಲ್ಲವೂ ಕೂಡ ಚಿಗುರಿಕೊಳ್ಳುತ್ತೆ, ಕಾಡ್ಗಿಚ್ಚಿನ ಪ್ರಮಾಣ ನಿಂತು ಹೋಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಮರಿತಾರೆ. ಯುಗಾದಿಯ ನಂತರ ಎಲ್ಲರೂ ಕೂಡ ಇದನ್ನ ಮರ್ತೇ ಬಿಡ್ತಾರೆ ಅಂತ. ಇಲ್ಲ, ಹಾಗೆ ಮಾಡಲ್ಲ. ಅದನ್ನ ನೀವು ಹೇಳ್ದಂಗೆ 24/7 ಅಲರ್ಟ್ ಇರ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಎಸ್, ಖಂಡಿತ ಸತೀಶ್ ಜಾರಕಿಹೊಳಿ ಧನ್ಯವಾದ ಟಿವಿ ಜೊತೆಗೆ ತಮ್ಮ ಅಭಿಪ್ರಾಯವನ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ. ಈಗ ನಮ್ಮ ಜೊತೆಗೆ ವನ್ಯಜೀವಿ ತಜ್ಞರಾಗಿರುವ ಜೋಸೆಫ್ ಹೂವರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತರು ಕೂಡ ಆಗಿರುವ ಜೋಸೆಫ್ ಹೂವರ್ ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆಗೆ ಮಾತಾಡ್ತೀವಿ. ಜೋಸೆಫ್ ಹೂವರ್ ಜೊತೆಗೆ ಮಾತನಾಡಿಸೋಣ. ಜೋಸೆಫ್ ಅವರು, ಯಾವ ಕಾರಣಕ್ಕಾಗಿ ಇಷ್ಟೆಲ್ಲ ಕೂಡ ನಡೆಯುತ್ತೆ ಅಂದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹಬ್ಬಿಕೊಳ್ಳುತ್ತೆ, ಆದರೆ ನಾವು ಇನ್ನೂ ಕೂಡ ಹಳೆಯ ಮೆಥಡ್ನಲ್ಲಿ ಅದನ್ನು ಕಂಟ್ರೋಲ್ ಮಾಡುವಂತಹ ಪ್ರಯತ್ನ ಮಾಡ್ತೀವಿ. ಮತ್ತು ಇಲ್ಲಿ ಕ್ಲಿಯರ್ ಆಗಿ ಒಂದು ಬೆಂಕಿ ಏಕಾಏಕಿ ಅಷ್ಟು ದೊಡ್ಡ ವ್ಯಾಪ್ತಿಗಂತೂ ಯಾರು ಹಚ್ಚೋದಕ್ಕೆ ಸಾಧ್ಯ ಇಲ್ಲ. ಯಾವನೇ ಹಚ್ಚಿದ್ರು ಕೂಡ ಒಂದು ಕಡೆಯಲ್ಲಿ ಹಚ್ಚಬಹುದು, ಅಥವಾ ಅದನ್ನ 1 ಎಕರೆ 2 ಎಕರೆ ಪ್ರದೇಶದಲ್ಲಿ ಅಟ್ಲೀಸ್ಟ್ ಕಂಟ್ರೋಲ್ ಮಾಡಿ. ಸುಮಾರು 5,000 ಎಕರೆಗಿಂತ ಹೆಚ್ಚು ಪ್ರದೇಶದಲ್ಲಿ ಬೆಂಕಿ ಆವರಿಸಿಕೊಂಡಿದೆ ಅಂತ ಹೇಳ್ಕೊಂಡು ಸರ್ಕಾರದ ಕಡೆಯಿಂದ ಹೇಳ್ತಾ ಇರುವಂತದ್ದು. ಇದನ್ನ ಮಿನಿಮಮ್ 4,500 ಹೆಕ್ಟೇರ್ಸ್ ಓಕೆ ಅಷ್ಟು ಡ್ಯಾಮೇಜ್ ಆಗಿದೆ. ಇದು ಬರೋದು ಒಂದೇ ಒಂದು ವಿಷಯಕ್ಕೆ, ಅಲ್ಲಿ ಫೀಲ್ಡ್ ಡೈರೆಕ್ಟರ್ ಸ್ಥಳದೊಳಗೆ ಇಲ್ಲ. ಅವರು ಕೇವಲ ಅವ್ರಿಗೆ ಪ್ರಮೋಷನ್ ಮಾಡಿ ಮೈಸೂರು ಕಳಿಸ್ತಾರೆ. ಅವರು 2 ಪೊಸಿಷನ್ ಇಟ್ಕೋತಾರೆ. ಮೈಸೂರು ಇಟ್ಕೋತಾರೆ, ಬಂದೀಪುರ ಇಟ್ಕೋತಾರೆ. ಬಂದೀಪುರ ಕೂತ್ಕೋತಿಲ್ಲ, ಮೈಸೂರೊಳಗೆ ಆರಾಮಾಗಿದ್ದಾರೆ. ಇಲ್ಲಿ ಏನಾಗ್ತಿದೆ, ಈ ಮಿಷನರಿನೇ ಕೊಲ್ಯಾಪ್ಸ್ ಆಗಿದೆ. ಅಲ್ಲಿ ಯಾವುದೇ ಕಾರಣಕ್ಕೂ ಕೆಲಸನೇ ಮಾಡಿಲ್ಲ. ನಾನು ನಿನ್ನೆ ಹೋಗಿದ್ದೀನಿ, ಗಂಭೀರವಾಗಿ ಹೇಳ್ತೀನಿ, ಫೈರ್ ಲೈನ್ ಮಾಡಿಲ್ಲ, ಫೈರ್ ವಾಚಸ್ ತಗೊಂಡಿಲ್ಲ. ದಟ್ ಇಸ್ ದ ರೀಸನ್ ಫಾರ್ ದಿಸ್ ಫೈರ್. ಈಗ ಸಣ್ಣ ಪುಟ್ಟ ಫೈರು 1 ತಿಂಗಳಿಂದ ನಡೀತಿದೆ ಕುಂದಕೆರೆ ರೇಂಜ್ ಇಂದ. ಆ ಕುಂದಕೆರೆ ರೇಂಜ್ ಒಬ್ಬರು ಮಂಜುನಾಥ್ ಅಂತಿದ್ದಾರೆ. ನಾನು ಅವ್ರಿಗೆ 2 ಸತಿ ಫೋನ್ ಮಾಡಿದ್ದೆ, ಈ ತರ ಫೈರ್ಸ್ ಬರ್ತಿದೆ ನೋಡ್ಕೊಳ್ಳಿ ಅಂದ್ಬಿಟ್ಟು. ಇಲ್ಲ, ಎಲ್ಲ ಕಂಟ್ರೋಲ್ ಇದೆ, ಎಲ್ಲ ಕಂಟ್ರೋಲ್ ಇದೆ ಅಂದ್ಬಿಟ್ಟು. ನನಗೆ ಅಲ್ಲಿ ಲೋಕಲ್ ಜನ ಇರೋದು, ನಮ್ಮ ಫ್ರೆಂಡ್ಸ್ ಸರ್ಕಲ್ ಇಂದ ಅವ್ರು ನಮ್ಗೆ ಫೋನ್ ಮಾಡ್ತಾರೆ, ಸರ್ ಬೆಂಕಿ ಆಗಿದೆ, ನಾವು ಹೇಳಿದ್ರು ಕೇಳ್ತಿಲ್ಲ ಅಂದ್ಬಿಟ್ಟು. 2 ಸತಿ ಪಾಪ ಮಂಗಲ ಹುಡುಗರು ಹೋಗಿ ಹಾರಿಸಿದ್ದಾರೆ ಬೆಂಕಿನ. ಅವ್ರು ಬಂದೀಪುರ RF ಹೋಗಿ ಹೇಳಿದ್ದಾರೆ ಶ್ರೀನಿವಾಸ್ಗೆ, ಈ ಮಂಜುನಾಥ್ಗೂ ಹೇಳಿದ್ದಾರೆ, ಸರ್ ಬೆಂಕಿ ಆಗಿದೆ ಬನ್ನಿ ದಯವಿಟ್ಟು ಹಾರಿಸಂದ್ರೆ ಯಾರು ಹೋಗಿಲ್ಲ. ಇವರೇ ಹೋಗಿ ಹಾರಿಸಿದಾಗ ನೀವು ಯಾಕೆ ಟೈಗರ್ ರಿಸರ್ವ್ ಬರ್ತೀರಾ, ನಿಮ್ಮ ಮೇಲೆ ಕೋಚಿಂಗ್ ಕೇಸ್ ಹಾಕ್ತೀನಿ ಅಂದ್ಬಿಟ್ಟು ಭಯಪಟ್ಟು ಓಡಿಸ್ಬಿಟ್ಟಿದ್ದಾರೆ. ಸೊ ಇದು ಜನಕ್ಕೆ ಆಂಟಗನೈಸ್ ಆಗಿದೆ.
ಸೊ ಈಗ ಒಂದು 3 ದಿವಸದಿಂದ ಒಂದು ಬೆಂಕಿ ತಗೊಳ್ಳಿ, ಸಣ್ಣ ಪುಟ್ಟ ಬೆಂಕಿ, ಅದನ್ನ ಹಾರಿಸಬಹುದಾಯ್ತಲ್ಲ, ಅಲ್ಲಿಗೆ ಮುಗಿಬೋದಾಯ್ತು. ಈ ಕಡೆ ಹಾರ್ಕೊಂಡ್ ಬರ್ತಾ ಇರ್ಲಿಲ್ಲ, ರೋಡ್ ದಾಟ್ತಾ ಇರ್ಲಿಲ್ಲ. ಹೌದು, ಮೇಲ್ಕಾಮನಹಳ್ಳಿ ತನಕ ಬರೋಕ್ಕೆ ಇವರು ಹೆಂಗ್ ಬಿಟ್ರು? ಸೊ ದಟ್ ಇಸ್ ಶೋಸ್ ನಾವು ಪ್ರಿಪೇರ್ಡ್ನೆಸ್ ಇರಲಿಲ್ಲ, ನಮ್ಮ ಹತ್ರ ಫೈರ್ ಇಂಜಿನ್ ರೆಡಿ ಇರಲಿಲ್ಲ, QAV ಇಲ್ಲ, ಅದು ಕ್ವಿಕ್ ರ್ಯಾಪಿಡ್ ಆಕ್ಷನ್ ಅದು ರೆಡಿ ಮಾಡಿಲ್ಲ, ಜನ ಇಲ್ಲ. ಸೊ ಅಬ್ಸಲ್ಯೂಟ್ಲಿ ಇವರು ಕೇರ್ಲೆಸ್ ಆಗಿ ಮಾಡಿದ್ಗೆ ಇವತ್ತು ಕರ್ನಾಟಕದ ಜನ ಕಷ್ಟಪಡಬೇಕಾಗಿದೆ. ಎಷ್ಟು ಬೇಜಾರಾಗುತ್ತೆ ಅಂದರೆ, ನೆನ್ನೆ ನಾನು ಅಲ್ಲಿದ್ದೆ ಜಾಗದೊಳಗೆ, ಮಿನಿಸ್ಟ್ರು ಇದ್ದರು, ಬೆಂಕಿ ಹಾಕ್ತಾ ಇದ್ರೆ ಉರಿತಾ ಇದೆ ನಮಗೆ, ಹೆಂಗೆ ಇದ್ಬಿಟ್ರು ಅಂದ್ಬಿಟ್ಟು. ಅಲ್ಲೇ ನಮ್ಮ CWW ಇದ್ರು, ಚೀಫ್ ವೈಲ್ಡ್ ಲೈಫ್ ವಾರ್ಡನ್, ಅಲ್ಲೇ ಕೇಳಿದೆ, ನೀವು ಇಲ್ಲಿ ಇದ್ದೀರಾ ತೋರಿಸಿ ಎಲ್ಲಿ ಫೈರ್ ಲೈನ್ ಮಾಡಿದ್ದಾರೆ ಅಂದ್ಬಿಟ್ಟು. ಅವ್ರಿಗೆ ಉತ್ತರ ಇಲ್ಲ, ಯಾಕಂದ್ರೆ ಕೆಲಸ ಮಾಡಿಲ್ವಲ್ಲ. ಎಲ್ಲಿ ಹೋಯ್ತು ದುಡ್ಡು ಎತ್ಕೊಂಡು ಹೋಗ್ಲಿ, ಏನಾದ್ರು ತಗೊಂಡು ಹೋಗ್ಲಿ, ಸಾಯ್ಲಿ. ನಮ್ಮ ಕಾಡನ್ನ ಹಾಳು ಮಾಡಿದ್ದವ್ರಿಗೆ ನಾವು ಆ ಶ್ರಮ ತಗೊಳ್ಳೇಬೇಕು. ಗೌರ್ಮೆಂಟ್ ಇಂಥ ಆಫೀಸರ್ ಮಾಧವ್ನ ಫಸ್ಟ್ ಅಂಬಡಿ ಮಾಧವ್ಗೆ ಸಸ್ಪೆಂಡ್ ಮಾಡಬೇಕು, ಜೈಲಿಗೆ ಹಾಕಬೇಕು. RFO ಮಂಜುನಾಥ್ಗೆ ಇಮ್ಮಿಡಿಯೇಟ್ ಆಗಿ ಸ್ಯಾಕಿಂಗ್ ಆಗಬೇಕು, ಸಸ್ಪೆನ್ಷನ್ ಆಗಬೇಕು, ಎನ್ಕ್ವೈರಿ ಆಗಬೇಕು. ಇವರಿಬ್ಬರಿಂದ ಇಡೀ ಕರ್ನಾಟಕ, ನಮ್ಮ ಬಂದೀಪುರ ಹೆಮ್ಮೆ ಇದ್ದಿದ್ದು ಟೈಗರ್ ರಿಸರ್ವ್ ಅಂದರೆ ನಮ್ಮ ಬಂದೀಪುರ ಅಂದ ತಕ್ಷಣ ಎಲ್ಲರೂ ಬಂದೀಪುರ ಅಂತಿದ್ವಿ. ಈಗ ಎಲ್ಲರೂ ಅಂತಾರೆ ಬಂದೀಪುರ ಹೋಯ್ತು, ಹಾಳಾಗೋಯ್ತು, ಬೆಂಕಿ ಆಗೋಯ್ತು ಅಂದ್ಬಿಟ್ಟು. ಇವತ್ತು ಬೆಳಿಗ್ಗೆ ತಮಿಳ್ನಾಡಿಗೆ ಹೋಗಿದೆ ಬೆಂಕಿ, ನೆನ್ನೆನೇ ಹೋಗಿತ್ತು ಮಧುಮಲೆ ಕಡೆಗೆ. ಇವತ್ತು ಚಮನಲ್ಲ, ನಮ್ಮ ಚಮನಲ್ಲಾಗಿ ಹೋಗಿ ಅಲ್ಲಿಂದ ದಾಟಿ ತಮಿಳ್ನಾಡು ಬಾರ್ಡ್ರಿಗೆ ಹೋಯ್ತು. ಅವರು ಕೂಕೋತಿದ್ದಾರೆ, ನಿಮ್ಮ ಫಾರೆಸ್ಟ್ ಮಾಡಿದ ಕೆಲಸಕ್ಕೆ ನಾವು ಹಣೆ ಬಾರ, ನಮಗೆ ಯಾಕೆ ಈ ಥರ ಬಂತು ಅಂದ್ಬಿಟ್ಟು. ಸೊ ಇಡೀ ಇವಾಗ ನೋಡಿದ್ರೆ ನಾವು 4500 ಹೆಕ್ಟೇರ್ಸ್ ಎಸ್ಟಿಮೇಟ್ ಹೇಳ್ತಾ ಇರೋದು ನಾನು, 6000 ಇರ್ಬೋದು. ಈಗ ನೀವು ತಮಿಳ್ನಾಡು ಕೇರಳ ಹಾಕೊಂಡು ಹೋದ್ರಿ ಎಷ್ಟು ಕಾಡು ಹೋಯ್ತು. ಅದು ಜಾಗ ನಾವು ಹೇಳ್ಬಿಟ್ಟು ಇಷ್ಟು ಎಕರೆ ಅಷ್ಟು ಎಕರೆ ಹೇಳೋದು ಬೇಡ. ಬಯೋಟಿಕಲಿ ಏನಾಗಿದೆ, ಎಕಲಾಜಿಕಲಿ ಎಷ್ಟು ಡ್ಯಾಮೇಜ್ ಆಗಿದೆ, ಮುಂದಕ್ಕೆ ಏನು ಆಗ್ಬೋದು, ಇದಕ್ಕೆ ನಾ ಹೇಳೋದು ಮುಂದೆ ಒಂದು ಗೌರ್ಮೆಂಟ್ ಇಸ್ ಟು ಬಿ ಬ್ಲೇಮ್ಡ್. ಫಸ್ಟ್ ಆಫ್ ಆಲ್ ಒಂದು ಫೀಲ್ಡ್ ಡೈರೆಕ್ಟರ್ ಅಲ್ಲಿ ಇರಲೇಬೇಕು, ಎಸ್ಪೆಷಲಿ ದ ಸಮ್ಮರ್ ಸೀಸನ್, ಫೈರ್ ಸೀಸನ್ ಇದ್ದಾಗ ಒಬ್ಬರು ಆಫೀಸರ್ ಇರಬೇಕು. ಒಂದು RFOಗೂ ರಜಾ ಕೊಡಬಾರ್ದು, ಒಂದು DRFOಗೂ ರಜಾ ಕೊಡಬಾರ್ದು ಅಂಟಿಲ್ ದ ರೇಂಜ್ ಕಮ್. ಅದನ್ನ ಮುಂಚೆನೇ ಪ್ಲಾನ್ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಗೌರ್ಮೆಂಟ್ ಏನು ಮಾಡಿದೆ, ಡ್ಯೂಯಲ್ ರೋಲ್ ಕೊಡುತ್ತೆ ಒಬ್ಬರಿಗೆ. ಆಮೇಲೆ ಡಿಪಾರ್ಟ್ಮೆಂಟಿಂದ ಸುನೀಲ್ ಪವರ್ ಅಂದ್ಬಿಟ್ಟು ಅವ್ರಿಗೆ ಹಾಕಿ ಅಂದ್ಬಿಟ್ಟು ಲೆಟರ್ ಬರೀತಾರೆ, ದಯವಿಟ್ಟು ಬೇಗ ಕಳಿಸಿ, ಸಿಚುವೇಶನ್ ಇಸ್ ಬ್ಯಾಡ್, ಫೈರ್ ಸೀಸನ್ ಬರ್ತಿದೆ ಅಂದ್ಬಿಟ್ಟು. ಗೌರ್ಮೆಂಟ್ ಏನು ಮಾಡಲ್ಲ. ಯಾರೋ ಅವ್ರನ್ನ ಕಾಮರ್ಸ್ ಹೋಗಿ ಇಟ್ಟಿದ್ದಾರೆ, ಅವ್ರ ಕೆಲಸ ಮಾಡಿಸ್ಕೊಳ್ಳೋಕ್ಕೆ ಅದು ಇಂಪಾರ್ಟೆಂಟ್ ಅವ್ರಿಗೆ. ಈ ಕಾಮರ್ಸು ಈ ಸೊಲ್ಯೂಷನ್ಸ್ ಎಲ್ಲ ಬೇರೆ. ಫಸ್ಟ್ ಕಾರ್ಡ್ ಇಲ್ದವ್ರು ಈ ಸೊಲ್ಯೂಷನ್ ಇಲ್ಲಿ ಬರುತ್ತೆ. ಸೊ ಅದೊಂದು ತಪ್ಪು ಮಾಡ್ತಾರೆ. ಈ ಮುಂದಕ್ಕೆ ಏನಾಗುತ್ತೆ ಅಂದರೆ, ದಿಸ್ ಇಸ್ ವೆರಿ ಕ್ರಿಟಿಕಲ್ ವೇರ್ ದ ಗೌರ್ಮೆಂಟ್ ಹ್ಯಾಸ್ ಫೇಲ್ಡ್ ದ ಪೀಪಲ್ ಆಫ್ ಕರ್ನಾಟಕ. ಹೇಗೆಂದರೆ ಅಲ್ಲೊಬ್ರು ನಾರಾಯಣ ಸ್ವಾಮಿನ ಕೂರಿಸ್ತಾರೆ ನಾಗರೋಳೊಳಗೆ, ಅವರು ಲೋಕಾಯುಕ್ತ ಕೇಸ್ ಇದೆ ಅವ್ರ ಮೇಲೆ. ಆದ್ರೂ ಯಾರೋ JDS ಪ್ರೆಸಿಡೆಂಟ್ ಅವ್ರಿಗೆ ರೆಕಮೆಂಡೇಶನ್ ಕೊಡೋದ್ರಿಂದ ಅವ್ರನ್ನ ತಂದು ನಾಗರೋಳಗೆ ಕೂರಿಸ್ತಾರೆ, ವಿಚ್ ಅಗೇನ್ ಇಸ್ ಅ ವೆರಿ ಕ್ರಿಟಿಕಲ್ ಟೈಗರ್ ಹ್ಯಾಬಿಟೇಟ್, ವೆರಿ ಪ್ರಿಸ್ಟೈನ್. ಅವರು ಬೇರೆ ಫೋಟೋಗ್ರಫಿ ಮಾಡೋದು, DRFOಗಳಿರಲಿ ರೇಂಜರ್ಗಳ ಹತ್ರ ಫಸ್ಟ್ ದುಡ್ಡು ತಂದು ಕೊಡಿ, ಕೆಲಸ ಆಮೇಲೆ ನೋಡಿ ಅಂತಾರೆ. ಅಲ್ಲೂ ಫೈರ್ ಲೈನ್ ಮಾಡಿಲ್ಲ, ಈಗ ಅಲ್ಲೂ ಪ್ರಾಬ್ಲಮ್ ಇದೆ. ನೆಕ್ಸ್ಟ್ ಏನಾಗುತ್ತೆ, ಚೀಫ್ ಮಿನಿಸ್ಟ್ರು ಇಮಿಡಿಯೇಟ್ ಆಗಿ ಎಲ್ಲರೂ ಹೇಳಿಕೆ ಕೊಟ್ಟಿದ ಮೇಲೆ ಚೀಫ್ ಮಿನಿಸ್ಟರ್ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ, ಒಬ್ರು ಬಾಲಚಂದ್ರ ಬರಷ್ಟೊಳಗೆ ಅಲ್ಲಿ ಪೊಸಿಷನ್ಗೆ ಕ್ಯಾಟ್ಗೆ ಹೋಗ್ತಾರೆ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಹೋಗಿ ಬಿಡೋದಿಲ್ಲ ಜಾಗನ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಬಂದೀಪುರ್ಕಿನ ಡೇಂಜರ್ ಇರೋ ನಾಗರೋಳೆ ಹತ್ಕೊಂಡ್ರೆ ಕೊಡಗು ಹತ್ತಕತ್ತೆ. ಕೊಡಗು ಆಲ್ರೆಡಿ ಡ್ಯಾಮೇಜ್ ಆಗ್ಬಿಟ್ಟಿದೆ ಮಳೆಯಿಂದ. ಇದೆಲ್ಲ ಯಾರು ರೆಸ್ಪಾನ್ಸಿಬಿಲಿಟಿ? ಸರ್ಕಾರ ಯಾಕೆ ಡಿಸಿಷನ್ ತಗೊಳ್ಳಲ್ಲ? ಇಂಥವ್ರನ್ನ ಯಾಕೆ ಕೂರಿಸ್ತಾರೆ? ಈಗ ಅಂಬಡಿ ಮಾಧವೇ ತಗೊಳ್ಳಿ, ಅವ್ರಿಗೆ ಏನು ರೆಪ್ಯುಟೇಷನ್ ಇದೆ, ಅವ್ರ ಮೇಲೆ ಹೈಕೋರ್ಟ್ ಆರ್ಡರ್ ಇದೆ, 2000 ಹೈಕೋರ್ಟ್ ಆರ್ಡರ್ ಕೊಟ್ಟಿದೆ, ಎಕ್ಸಿಕ್ಯೂಟಿವ್ ಪೊಸಿಷನ್ ಇರಬಾರ್ದು ಅಂದ್ಬಿಟ್ಟು. ಇಂಥವ್ರನ್ನ ಯಾಕೆ ಕರ್ಕೊಂಬಂದು ಕೂರಿಸ್ತಾರೆ? ಒಳ್ಳೆ ಜನ ಇಲ್ವಾ ನಮ್ಮ ಫಾರೆಸ್ಟ್ ನೋಡ್ಕೊಳ್ಳೋಕ್ಕೆ? ಆ ಫಾರೆಸ್ಟ್ IFS ಆಫೀಸರ್ಸ್ ಇಲ್ವಾ ನಮ್ದ್ರೊಳಗೆ? ಇದ್ದಿದ್ದನ್ನೆಲ್ಲ ತಗೊಂಡೋಗಿ ಡೆಪ್ಯುಟೇಷನ್ನು, ಟೂರಿಸಮ್ಮು, ಪೊಲ್ಯೂಷನ್ ಬೋರ್ಡು, ಕಾಮರ್ಸು ಅದನ್ನು ಹಾಕೋತಿದ್ದಾರೆ. ಇವತ್ತು ಎಂಟೈರ್ ಫಾರೆಸ್ಟ್ ಇಸ್ ಡ್ಯಾಮೇಜ್ಡ್. ನಮಗೆ ಹೆಂಗೆ ಹುರಿಯತ್ತಂದ್ರೆ, ಈಗ ಎಲ್ಲೋಗಿ ತಲೆ ಓಡಿಸ್ಕೊಳ್ಳೋದು ಅಷ್ಟು ಬೇಜಾರಾಗಿದೆ. ನೆನ್ನೆ ಜನಕ್ಕೆ ಪಾಪ ಬಂದಿದ್ದಾರೆ, ಪಾಪ ವಾಲಂಟಿಯರ್ಸ್ ಬೆಂಗಳೂರಿಂದ, ಅವ್ರಿಗೆ ಈಗ ಡೈರೆಕ್ಷನ್ ಇಲ್ಲ, ಯಾರು ಏನು ಮಾಡಬೇಕು ಅಂದ್ಬಿಟ್ಟು ಬಂದಿದ್ದಾರೆ ಹುಡುಗರು. ಬೆಂಕಿ ಹೊಡಿಬೇಕಂದ್ರೆ ಅದಕ್ಕೆ ಇದು ಕೊಡಬೇಕು, ಅದೆಲ್ಲ ಮೆಟೀರಿಯಲ್ ಇರಬೇಕು, ಏನೂ ಇಲ್ಲ.
ಬೇರೆ ನಾವು ನೀರು ಬಿಸ್ಕೆಟ್ ಕೊಟ್ರೆ ಆಗೋದಿಲ್ಲ ಬೆಂಕಿ ಇದು ಮಾಡ್ಬೇಕಂದ್ರೆ. ಇದು ಕಂಪ್ಲೀಟ್ ಫೇಲಿಯರ್ ಆನ್ ಟಾಪ್ ಆಫ್ ದ ಗವರ್ಮೆಂಟ್. ರೆಸ್ಪಾನ್ಸಿಬಲ್ ಇಸ್ ದ ಗವರ್ಮೆಂಟ್. ಎಂಟೈರ್ ಫಾರೆಸ್ಟ್ ಹೈರಾಕಿ, ದ ಸೀನಿಯರ್ ಮೋಸ್ಟ್ ಆಫೀಸರ್ಸ್ ಹ್ಯಾವ್ ಫೇಲ್ಡ್ ಕರ್ನಾಟಕಸ್ ಪೀಪಲ್. ವಿ ಹ್ಯಾವ್ ಟು ಚಾರ್ಜ್ ದೆಮ್. ಇದಕ್ಕೆ ನೋ ಕಾಂಪ್ರಮೈಸ್. ಇದಕ್ಕೆ ಒಂದು ಪ್ರೆಸಿಡೆಂಟ್ ಮಾಡಿದ್ರೇನೆ ಮುಂದಕ್ಕೆ ಬೇರೆ ಆಫೀಸರ್ಗಳು ಹುಷಾರಿರ್ತಾರೆ. ಎಕ್ಸಾಕ್ಟ್ಲಿ. ಹೂವರ್ ಅವರೇ ಮಾತಾಡ್ತೀನಿ ನಮ್ಮ ಜೊತೆಗೆ. ಈಗಾಗಲೇ ಜೋಸೆಫ್ ಹೂವರ್ ಅವರು ನಮ್ಮ ಜೊತೆಗೆ ಯಾವ ರೀತಿಯಾಗಿ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಸರ್ಕಾರದ ವೈಫಲ್ಯ ಹಿಂಗೆ ಯಾವ್ಯಾವ ಹಂತದಲ್ಲಿ ನಡೆದಿದೆ ಅನ್ನೋದನ್ನ ವಿವರವಾಗಿ ತಿಳಿಸಿದ್ರು. ಇಲ್ಲಿ ಮಾರ್ಕಂಡೆ ಅವರೇ, ನೀವು ಹೇಳಿದ್ರಿ ಫೈರ್ ಲೈನ್ ಅನ್ನ ಮಾಡಬೇಕು, ಈ ಮೂಲಕವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬೆಂಕಿ ಹಬ್ಬ ಹೋಗದಂಗೆ ತಡಿದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ. ಬಹುಶಃ ಈ ಎಲ್ಲ ಮೆಥಡ್ಗಳನ್ನ ಹಂಗಾದ್ರೆ ನಾವು ಮರೆತು ಅದನ್ನೆಲ್ಲ ಫೈಲಲ್ಲಿ ಒಳಗಡೆ ತುಂಬಿಸ್ಬಿಟ್ಟಿದೀವ ಅಂತ. ಅಲ್ಲಿ ಸ್ಥಳದಲ್ಲಿ ಏನಾಗಿದೆ ಅನ್ನೋದು ಏನಾದ್ರು ಅಂದ್ರೆ ಇದೆಲ್ಲ ಸ್ಟ್ಯಾಂಡರ್ಡ್ ಮೆಥಡ್ಸ್ ಅನ್ನ ನೀವು ಹೇಳಿದ್ರಿ, ಹಿಂಗೆ ನಾವು ಮಾಡ್ತೀವಿ ನಾವು ಅಂತ ಹೇಳುವಂತ ಹೇಳಿದ್ರಿ ನೀವು. ಆದ್ರೆ ಹಂಗೆ ಮಾಡಿದ್ದಿರ್ತಿದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗೋದಕ್ಕೆ ಸಾಧ್ಯ ಇತ್ತು ಅಂತ ಹೇಳಿ. ಈಗ ತಮ್ಮ ಅನುಭವದ ಮೇಲೆ ಹೇಳಿ, ಮಾಡಿದ್ದಿರ್ತಿದ್ರೆ ಸಾಧ್ಯ ಇತ್ತು, ಇಷ್ಟು ದೊಡ್ಡ ಮಟ್ಟದಲ್ಲಿ ಹಬ್ಬೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಹೇಳುತ್ತಾರೆ. ಅಂದ್ರೆ ಒಂದಂತೂ ಸತ್ಯ, ಈಗ ಬೆಂಕಿ ಬೀಳೋದು ಚಾನ್ಸ್ ಯಾವುದೋ ಒಂದು ಕಾರಣದಿಂದ ಬೆಂಕಿ ಬೀಳುತ್ತೆ, ಆದರೆ ತಕ್ಷಣ ಅದನ್ನು ಆರಿಸುವಲ್ಲಿ ವೈಫಲ್ಯ ಆಗಿದೆ ಅಂತ ಕಂಡು ಬರ್ತಾ ಇದೆ. ಒಂದು ಸಾರಿ ಅದು ನಮ್ಮ ಒಂದು ಇದನ್ನು ಹಂತವನ್ನು ಮೀರಿದ ಮೇಲೆ ಅದು ಒಂದು ಕಂಟ್ರೋಲ್ ಆಗದೇ ಇರುವಂಥ ಸಿಚುಯೇಷನ್ನು ಈಗ ರೈಸ್ ಆಗಿದೆ. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅದು ಹರಿದಿರುವಾಗ, ಅದು ಅಷ್ಟು ಬಿಸಿಲು ಗಾಳಿ ಇರುವಾಗ ಅದನ್ನು ತಕ್ಷಣ ಕಂಟ್ರೋಲಿಗೆ ತಗೋಬೇಕಾಗಿತ್ತು. ಸರಿಯಾದ ಸಿಬ್ಬಂದಿ ಇದ್ದಿದ್ರೆ ಅಲ್ಲಿ ಈಗ ನನಗೆ ಗೊತ್ತಿರೋ ಹಾಗೆ ಒಂದು 40 ಆಂಟಿ ಪೋಚಿಂಗ್ ಕ್ಯಾಂಪ್ಸ್ ಇದೆ ಪ್ರತಿ ಅಂದರೆ ಅದು 365 ದಿವಸ ಡೇ ಆ್ಯಂಡ್ ನೈಟ್ ಅವರು ಕ್ಯಾಂಪಲ್ಲೇ ಇರ್ತಾರೆ ಅವರು. ಸೊ ಅವರೇನೆ ಒಂದು 200 ಜನ ಆಗ್ತಾರೆ. ನಮ್ಮ ಸಿಬ್ಬಂದಿ ಒಂದು 200-300 ಜನ 500 ಜನ ಸಿಬ್ಬಂದಿ ಬಂಡೀಪುರದಲ್ಲಿದ್ದಾರೆ. ಫೈರ್ ವಾಚರ್ಸ್ಗೆ ನಾನು ಅನ್ಕೊಳ್ತೀನಿ ಒಂದು 300-400 ಜನ ಫೈರ್ ವಾಚರ್ಸ್ಗೆ ಸರ್ಕಾರ ನಿಜವಾಗ್ಲೂ ಒಂದು ಪ್ರಾವಿಷನ್ ಮಾಡಿರುತ್ತೆ. ಸೊ ಅಷ್ಟು ಜನ ಇರೋವಾಗ ಅದನ್ನು ನಿಜವಾಗಿ ಒಂದು ಸರಿಯಾಗಿ ವ್ಯವಸ್ಥಿತವಾಗಿ ಎಲ್ಲರೂ ಕೋಆರ್ಡಿನೇಷನ್ ಸರಿಯಾಗಿ ಇಟ್ಕೊಂಡು ಬೆಂಕಿ ಬಿದ್ದ ತಕ್ಷಣ ಅದನ್ನು ನಂದಿಸುವಂಥ ಕ್ರಮವನ್ನು ಕೈಗೊಂಡಿದ್ರೆ ನಾವು ಈ ಒಂದು ದುರಂತಕ್ಕೆ ತಲುಪ್ತಾ ಇರಲಿಲ್ಲ ಅಂತ ನನಗೆ ಅನಿಸುತ್ತೆ. ಹೂವರವ್ರೆ, ಆದರೆ ನಾವು ಇದನ್ನು ಈಗ ಮಿನಿಸ್ಟ್ರು ಮಾತ್ರ ನಾನು ಜಸ್ಟ್ 2 ತಿಂಗಳಾಯ್ತಷ್ಟೇ, ನಾನು ಈಗಷ್ಟೇ ಇದನ್ನೆಲ್ಲ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇಲಾಖೆಯಲ್ಲಿ ಅನ್ನೋ. ಹೌದು, ಹೊಸದಾಗಿ ಮಿನಿಸ್ಟ್ರು ಬರ್ತಾರೆ, ಆದರೆ ಅಧಿಕಾರಿಗಳು ಹಳೆ ಬರೀ ಇರ್ತಾರಲ್ಲ. ಈ ಅರಣ್ಯ ಇಲಾಖೆಯನ್ನು ನಡೆಸುವಂಥವರು ಅಧಿಕಾರಿಗಳು, ಮಿನಿಸ್ಟ್ರ್ ABC ಯಾರು ಬೇಕಾದ್ರೂ ಬರ್ತಾರೆ ಹೋಗ್ತಾರೆ. ಅಲ್ಲ, ಹೇಳ್ಬೇಕಂದ್ರೆ ಈ ಮಿನಿಸ್ಟ್ರು ನಾನೇನೆ ನೋಡಿದೆ, ಬಹಳ ಸೀರಿಯಸ್ ಆಗಿದ್ದಾರೆ. ಹೌದು, ಬಹಳ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ. ನೆನ್ನೆ 9 ಗಂಟೆ ತನಕ ಇದ್ದಿದ್ದಾರೆ. ಯಾವ ಮಿನಿಸ್ಟ್ರು, ಫಾರೆಸ್ಟ್ ಮಿನಿಸ್ಟ್ರು ನಾನು ಈ ಥರ ಇಂಟ್ರೆಸ್ಟ್ ತೋರಿಸಿ ಏನೋ ಮಾಡ್ಬೇಕಂತ ಬಂದು ನೋಡಿಲ್ಲ. ಇದು ನೀವು ಹೇಳಿದ ಕರೆಕ್ಟು. ಈ ಆಫೀಸರ್ಸ್ ಇದ್ದಾರಲ್ಲ ಅವ್ರೇನು ಮಾಡ್ತಿದ್ರು, ಈಗ ಏನಾಗ್ತಿದೆ ಅಂದರೆ ಟಾಪ್ ಒಳಗೆ HOF ಇದ್ದಾರೆ, PCCF HOF ಹೆಡ್ ಆಫ್ ಫಾರೆಸ್ಟ್, ಇನ್ನೊಬ್ರು CWD, ಅವರಿಬ್ಬರೊಳಗೆ ಗಲಾಟೆಗಳು ನಡೀತಿದೆ 6 ತಿಂಗಳಿಂದ. ಈಗ HOFಗೆ CW ಏನು ಕೊಡೋದೇ ಇಲ್ಲ, ಬೈಪಾಸ್ ಮಾಡ್ತಿದ್ದಾರೆ. HOF ಡಸಂಟ್ ನೋ ವಾಟ್ ಇಸ್ ಹ್ಯಾಪನಿಂಗ್. ಸೊ ಈ ಥರ ಸಿಚುವೇಶನ್ ಇದ್ದಾಗ ಈ ಡ್ಯಾಮೇಜ್ ಆಗೇ ಆಗುತ್ತೆ. ಅದ್ರ ಜೊತೆಗೆ ಅವ್ರು ಕೆಳಗಡೆ ಇರೋ ಆಫೀಸರ್ಸು ದೇ ಆರ್ ಯೂಸಿಂಗ್ ಇನ್ಫ್ಲೂಯೆನ್ಸ್ ಟು ಗೆಟ್ ಪೊಸಿಷನ್ಸ್. ಸೊ ಎಲ್ಲ ದುಡ್ಡು ಕೊಟ್ಟು ಬೇಕಾಗಿದೆ, ಹೇಳ್ಕೊಳ್ಳೋದಕ್ಕೆ ಪೊಸಿಷನ್ಸ್ ಬೇಕಾಗಿದೆ. ಇವಾಗ ಆ ಥರ ಆಗ್ಬಿಟ್ಟಿದೆ. ಎಲ್ಲರೂ ದುಡ್ಡು ಕೊಟ್ಟು ಪೊಸಿಷನ್ಸ್ ತಗೋತಿದ್ದಾರೆ. ಇದು ನಮ್ಮ ಕಾರ್ಡ್, ಇದು ನೀವು ಬೇರೆದೊಳಗೆ ಗ್ಯಾಂಬಲ್ ಮಾಡ್ಕೊಳ್ಳಿ, ಬೇರೆ ಡಿಪಾರ್ಟ್ಮೆಂಟ್ ಕೂತ್ಕೊಳ್ಳಿ. ಕಾರ್ಡ್ ರಕ್ಷಣೆ ಮಾಡಿದಾಗ ದಿಸ್ ಇಸ್ ಇನ್ವ್ಯಾಲ್ಯೂಬಲ್, ದರ್ ಇಸ್ ನೋ ವ್ಯಾಲ್ಯೂ. ಅಷ್ಟು ನೀವು ವ್ಯಾಲ್ಯೂ ಕೊಡೋಕ್ಕಾಗಲ್ಲ. ಅದ್ರೊಳಗೆ ನಾವು ಈ ಥರ ಆಟ ಆಡ್ತಿದ್ದೀವಲ್ಲ, ಇದು ಹೊಸ್ತಲ್ಲ. ಇದು ಯಾವಾಗಲೂ ಇದೇ ಕಥೆನೆ. ಅಲ್ಲಿ ಲೋಕಲ್ MLA ಮಿನಿಸ್ಟ್ರುಗಳು ಯಾರನ್ನ ಅವ್ರ ಜಾಕಿ ಕೂರಿಸೋದು, ಅಲ್ಲಿ ಅವ್ರು ದುಡ್ಡು ಕೊಟ್ಟು ಬರ್ತಾರೆ. ಅವ್ರು ದುಡ್ಡು ಕೊಟ್ಟು ಬಂದಿದ್ಮೇಲೆ ಅವ್ರು ದುಡ್ಡು ವಾಪಸ್ ಮಾಡಬೇಕಲ್ಲ. ನಾನು 10 ಲಕ್ಷ ಕೊಟ್ಟಿದ್ರೆ ನಾನು 50 ಲಕ್ಷ ಮಾಡಬೇಕು. ಸೊ ನನ್ನ ಗುರಿ ಅದಿರುತ್ತೆ ಅಲ್ಲಿ. ಸೊ ಸ್ಟಾಫ್ ಎಲ್ಲಿ ಕೆಲಸ ಮಾಡ್ತಾರೆ. ಇದು ನಾನು ಹೇಳ್ತಾ ಇದ್ದೀನಲ್ಲ, ದಿಸ್ ಹ್ಯಾಸ್ ಟು ಚೇಂಜ್. ಇದು ಜನರ ಸೊತ್ತು, ಇದು ನಮ್ಮ ಸೊತ್ತು, ದೇವರು ಕೊಟ್ಟಿರೋದು, ನಾವು ಕಾಪಾಡಬೇಕು. ಕಾನ್ಸ್ಟಿಟ್ಯೂಷನ್ ಪ್ರಕಾರ ಹೋದ್ರೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಮ್ಮ ರೆಸ್ಪಾನ್ಸಿಬಿಲಿಟಿ ಇದೆ, ನಮ್ಮ ಕಾರ್ಡ್ ನಾವು ರಕ್ಷಣೆ ಮಾಡ್ಬೇಕು. ಇವ್ರು ಮಾಡೋಕ್ಕಾಗಲಿಲ್ಲ, ನಾವು ಮಾಡ್ತೀವಿ. ಸೊ ಇವ್ರಿಗೆಲ್ಲ ಏನಕ್ಕೆ ಸಂಬಳ ಕೊಡಬೇಕು? ಅದು 1 ಲಕ್ಷ 1.5 ಲಕ್ಷ ಸಂಬಳ ಕೊಟ್ಕೊಂಡು ನಮ್ಮ ಕಾರ್ಡ್ನ ಹಾಳು ಮಾಡಕ್ಕ? ಈಗ ಅಂಬಡಿ ಮಾಡೋದು ನಾವು ಸೀರಿಯಸ್ ಆಗಿ ತಗೋಬೇಕು. ಇದನ್ನು ಒಂದು ಜನ ಸ್ಟ್ರೀಟ್ಗೆ ಬರಲೇಬೇಕು. ಇಂಥ ಆಫೀಸರ್ನ ಇಟ್ಕೊಂಡು ನಮ್ಮ ಕಾರ್ಡ್ ಹಾಳಾಗೋಗಿದೆ. ಇವ್ರು ಏನು ಮಾಡ್ತಿದ್ರು? ಟೈಮ್ ಇದೆ, ಬಂದ್ಬಿಟ್ಟು ಬಿಲ್ ಪಾಸ್ ಮಾಡೋಕ್ಕೆ ಟೈಮ್ ಬರುತ್ತೆ. ಕಾರ್ಡು ಬೆಂಕಿ ಇದ್ದಾಗ ಅದು ಒಂದು ಬಂದ್ಬಿಟ್ಟು ಸ್ಟಾಫ್ಗೆ ಡೈರೆಕ್ಷನ್ ಕೊಡೋದು ಬೇಡವಾ? ಅವ್ರ ಬಗ್ಗೆ ಬೆಳಗಾಮಲ್ಲಿ ಕೇಸ್ ಇದೆ, ಚಾರ್ಜ್ ಶೀಟ್ ಇದೆ, ಆಗಿಲ್ಲ ಇನ್ನದು. ಹಾಸನದೊಳಗೆ ಕೇಸ್ ಇದೆ,
ಐಡಿಯಲ್ ಪ್ರಾಜೆಕ್ಟ್ಸ್ ಆದಾಗ ಹಾಸನೊಳಗೆ ಒಬ್ಬ RFO ಬಂದ್ಬಿಟ್ಟು 17 FIR ಹಾಕಿದ್ದಾರೆ ಜನರ ಮೇಲೆ. ಇವ್ರು ಅದನ್ನ ಬಿಟ್ಟಿಲ್ಲ. ಇಂಥವರೆಲ್ಲ ಯಾಕ್ರಿ ಕರ್ಕೊಂಬಂದು ನಮ್ಮ ಫಾರೆಸ್ಟ್ ಸೀರಿಯಸ್, ಅದು ಕ್ರಿಟಿಕಲ್ ವೈಲ್ಡ್ ಲೈಫ್ ಹ್ಯಾಬಿಟಾಟ್ ಅಂತೀವಿ. ಸರ್ಕಾರ ದುಡ್ಡು ಕೊಡುತ್ತೆ, ನಮ್ಮ ಕೇಂದ್ರ ಸರ್ಕಾರ ದುಡ್ಡು ಕೊಡ್ತಾರೆ 50% ನಂಬಿಟ್ಟು. ಅಂಥ ಜಾಗಗಳಿಗೆ ಈ ಥರ ಜನ ಯಾಕೆ ಬೇಕು ನಮಗೆ? ಒಳ್ಳೆ ಆಫೀಸರ್ ಇಲ್ವೇ ಇಲ್ವಾ? ನಮ್ಮ ಅಡ್ಮಿನಿಸ್ಟ್ರೇಷನ್ ಇಲ್ವೇ ಇಲ್ವಾ? ನಾನು ಇಷ್ಟೇ ಕೇಳೋದು, ನಮ್ಮ AS ಆಫೀಸರ್ಸ್ ಇರ್ಬೋದು, ನಮ್ಮ ಮಿನಿಸ್ಟರ್ಗಳು MLAಗಳು ಎಜುಕೇಷನ್ ಇಲ್ಲ ಅಂತ ತಿಳ್ಕೊಳ್ಳೋಣ. ಇವ್ರು IAS ಆಫೀಸರ್ಸ್ ಯಾಕೆ ಕೇಳಬಾರ್ದು? ಇವ್ರಿಗೆ ಸೀನಿಯರ್ IFS ಆಫೀಸರ್ಸ್ ಏನಕ್ಕೆ ಎದುರಬೇಕು? ಇದು ಕಾರ್ಡ್, ಇದು ಸುಪ್ರೀಂ ಕೋರ್ಟ್ ಆರ್ಡರ್ಗಳಿದೆ. ಇವರು ಇದು ಇಟ್ಕೊಂಡು ಯಾಕೆ ಎದುರಬೇಕು? ಎಲ್ಲರಿಗೂ ಏನು ಸ್ವಾರ್ಥಕ, ಅವ್ರ ಪೊಸಿಷನ್ ಬೇಕು, ಅವ್ರಿಗೆ ಏನೇನು ಮಾಡಿಸ್ಕೋಬೇಕು ಸರ್ಕಾರದೊಳಗೆ ಅವ್ರು ಮಾಡ್ಕೊಂಡು ಹೋಗ್ಬೇಕಷ್ಟೇ. ಇದಾದ ನಂತರ ಒಂದು ಸರ್ಕಾರ ರಿಪೋರ್ಟ್ ಕೊಡ್ತಾರೆ, ಏನಂದ್ರೆ ಈ ವರ್ಷ ಮಾತ್ರ ಆಗಿದ್ದಲ್ಲ, ಹಿಂದೆಯೂ ಕೂಡ ಆಗಿತ್ತು, ಇಂತಿಂತ ವರ್ಷಗಳಲ್ಲಿ ಆಗೋಗ್ಬಿಟ್ಟಿತ್ತು. ಸೊ ದಟ್ ಅದ್ರ ಜೊತೆಗೆ ಇದನ್ನ ಒಂದು ಸೇರಿಸ್ಬಿಟ್ರೆ ಇದು ಮಾಮೂಲಿ ನಡೆಯುತ್ತೇನೋ ಅನ್ನೋದಕ್ಕೆ ನಾವು ಆಯ್ತು, ಇದು ಅಲ್ಲಿಗೆ ಮುಗಿದು ಹೋಗ್ಬಿಡ್ತು, ಈ ವರ್ಷದ ಮುಗಿದು ಹೋಯ್ತು ಅಂತ ಹೇಳಿ. ಕೇಳಿದ ಪ್ರಶ್ನೆಗೆ ನಾವು ಉತ್ತರ ಕೊಡ್ತೇನೆ. ಈಗ ಇವರು ಹೇಳ್ತಾರೆ 14 ಆಯ್ತು, 16 ಆಯ್ತು, 2019 ಆಯ್ತು ಅಂದ್ಬಿಟ್ಟು. ನಮ್ ಪ್ರಿಪೇರ್ಡ್ನೆಸ್ ಎಲ್ಲಿದೆ? ನಮಗೆ ಟೆಕ್ನಾಲಜಿ ಬೇಡ. ಎಕ್ಸಾಕ್ಟ್ಲಿ. ಆಲ್ರೆಡಿ ಸ್ಯಾಟಲೈಟ್ಸ್ ಆರ್ ಟೆಲಿಂಗ್ ಯು ಎಲ್ಲಿ ಬೆಂಕಿ ಬಿಡ್ತದೋ ಕೋಆರ್ಡಿನೇಟ್ ಕೊಡುತ್ತೆ. ಇವ್ರು ಕೆಲಸ ಮಾಡಬೇಕು, ಅಧಿಕಾರಿಗಳು ಕೆಲಸ ಮಾಡಬೇಕು. ನನಗೆ ಫಾರೆಸ್ಟ್ ಆಫೀಸರ್ ಬಗ್ಗೆ ಬಹಳ ಅಭಿಪ್ರಾಯ ಇದೆ. ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಇನ್ನು ಮುಂದೆ ಮಾಡ್ತೀವಿ. ಬಟ್ ಇಂಥ ಕೆಲಸಗಳಿಗೆ ನಾವು ರೂಮ್ ಕೊಡಲ್ಲ. ಕೋಆರ್ಡಿನೇಟ್ಸ್ ಕೊಡ್ತದೆ ಸ್ಯಾಟಲೈಟ್. ದಿರ್ಸ್ ಅ ಮೆಸೇಜ್ ವಿಚ್ ಕಮ್ಸ್ ಸೈಂಗ್ ಇಂಥ ಏರಿಯಾ ಒಳಗೆ ಫೈರ್ ಸ್ಟಾರ್ಟ್ ಆಗಿದೆ. ಕಂಪ್ಯೂಟರ್ ಓಪನ್ ಮಾಡಿದ್ರೆ ಬರುತ್ತೆ. ಆದ್ರೂ ಇವ್ರು ಹೋಗಿ ತಡೆಯೋಕ್ಕಾಗಲ್ಲ. ಅಂದ್ರೆ ಇವ್ರು ಯಾಕ್ರಿ ಇರ್ಬೇಕು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗೆ? ಬೇರೆ ಕಡೆ ಹೋಗ್ಲಿ, ಬೇರೆ ಕಡೆ ಹಾಕ್ಬಿಡೋಣ. ಇಂಥವ್ರಿಗೆಲ್ಲ ಬೀದರು ಎಲ್ಲ ರಾಯಚೂರಲ್ಲಿ ಹೋಗಿ ಬೇರೆ ಕಡೆ ಹಾಕ್ಬೇಕು. ಬೇಜಾರಾಗತ್ರಿ ನಾವು ಮಾತಾಡೋಕೆ. ಇವತ್ತು ಎಷ್ಟು ಅನ್ಯಾಯ ಆಗಿದೆ ನಮ್ಮ ಕಾಡಿಗಂದ್ರೆ ನಮ್ಗೆ ಇನ್ನೂ ಹೆದರಿಕೆ ಆಗ್ತಿರೋದು. ಇಂಥ ಒಂದು ನಾರಾಯಣ ಸ್ವಾಮಿ ಹಿಡ್ಕೊಂಡು ಇದ್ರೊಳಗೆ ಜನ ಅಲ್ಲಿ ಸ್ಟಾಫ್ ಹೇಳೋದು, ಸರ್ ನಾವಿಲ್ಲಿ ಕೆಲಸ ಮಾಡಲ್ಲ, ಓಡೋಗ್ಬಿಡ್ತೀವಿ ಅಂತಾರೆ. ನಾಳೆ ಅಲ್ಲಿ ಬೆಂಕಿ ಆದ್ರೆ ಯಾರು ನೋಡ್ಕೋತಾರೆ? ಇದು ಒಂದು ಹೇಳ್ತೀನಿ ನೋಡಿ. ನಾವು 2016 ಫೈರ್ ಹೇಳ್ಬೇಕಂದ್ರೆ ನಾವೆಲ್ಲ ಅವಾಗ ನಾನು ವೈಲ್ಡ್ ಲೈಫ್ ಬೋರ್ಡ್ ಮೆಂಬರ್ ಆಗಿದೆ. ನಾವೆಲ್ಲ ಸಜೆಸ್ಟ್ ಮಾಡಿದ್ದು, ನಮ್ಮ ಹತ್ರ ಹಣ ಕೊರಕೆ ಇದು ಇಲ್ಲ, ಶಾರ್ಟೇಜೇ ಇಲ್ಲ. ನಾವು ಒಂದೊಂದು ರೇಂಜ್ಗೆ 2 ಫೈರ್ ಇಂಜಿನ್ ಇಕ್ಕನ. ಫೈರ್ ಸೀಸನ್ ಇಲ್ವಾ, ಲೋಕಲ್ ಸ್ಟೇಷನ್ಸ್ ಕಳಿಸಿ, ಅಲ್ಲಿ ಲೋಕಲ್ ಕಮ್ಯುನಿಟೀಸ್ ಡೆವಲಪ್ ಆಗಲಿ. ಫೈರ್ ಸೀಸನ್ ನಮ್ದು 2 ಗಾಡಿ ಇರಲಿ, QRVಗಳು ಇರಲಿ, ಸಣ್ಣ ಸಣ್ಣ ವೆಹಿಕಲ್ ಜಾಗಕ್ಕೆ ಹೋಗ್ಬಿಟ್ಟು ಇದು ಅಂದ್ಬಿಟ್ಟು ಅಲ್ಲಿ ಬೇಕ್ರಿ ಮಿಷನರಿ. ನಮ್ಗೆ ಹೆಲಿಕಾಪ್ಟರ್ಗಳು ಬೇಡ. ನಮಗೆ ಬೇಕಾದ ಜನ ಕೆಲಸ ಮಾಡಕ್ ಬೇಕು. ಜನ ಹೂ ಹ್ಯಾವ್ ಇಂಟ್ರೆಸ್ಟ್ ಇನ್ ಫಾರೆಸ್ಟ್ ಕನ್ಸರ್ವೇಷನ್ ಅಂತ ಜನ ಬೇಕು, ಕೆಲಸ ಮಾಡೋ ಜನ ಬೇಕು. ಹೆಲಿಕಾಪ್ಟರ್ ಟೆಕ್ನಾಲಜಿ, ಡ್ರೋನ್ ಗೂಣ್ ಎಲ್ಲ ನಮ್ಗೆ ಬೇಕಾಗಿಲ್ಲ. ಇವ್ರು ಸರ್ಕಾರ ಮಿನಿಸ್ಟ್ರಿಗೆ ಇಷ್ಟ ಹೇಳೋದು, ದಯವಿಟ್ಟು ಇವ್ರನ್ನೆಲ್ಲ ಬೆಂಡೆತ್ತಿ ಕೆಲಸ ಮಾಡಿಸಿ. ಎಸ್, ಎಕ್ಸಾಕ್ಟ್ಲಿ. ಕೊನೆಯದಾಗಿ ಮಾರ್ಕಂಡೆ ಅವರೇ, ತಾವೇನು ಹೇಳ್ತೀರಿ? ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗುತ್ತೆ, ಏನಾದ್ರೆ ಕನಿಷ್ಠ ಪಕ್ಷ ಇನ್ನು ಮುಂದೆ ಆದ್ರೆ ಇದನ್ನ ತಡಿಬೇಕಂತ ಕೆಲಸವನ್ನು ಮಾಡ್ಬೇಕಾಗಿಲ್ವಾ ಅಂತ? ಇದು ಅತಿ ಅವಶ್ಯಕ ಆದಂಥ ಒಂದು ಲೆಸನ್ನು ನಮಗೆ ಈ ಥರ ಆಗಿರೋವಂಥದ್ದು. ಈಗಲಾದರೂ ಎಚ್ಚೆತ್ತ ಅದೇ ನಾವು ಹೇಳಿದಾಗೆ ಒಬ್ಬ ಒಳ್ಳೆ ಎಫಿಷಿಯಂಟ್ ಆಫೀಸರ್, ಎಬಿಲಿಟಿ ಇರುವಂಥ ಮತ್ತೆ ಕ್ರೆಡಿಬಿಲಿಟಿ ಇರುವಂಥ ಆಫೀಸರ್ಸ್ ಪೋಸ್ಟಿಂಗ್ ಮಾಡಬೇಕಾಗುತ್ತೆ. ಮತ್ತೆ ಬಂಡೀಪುರ 1000 ಸ್ಕ್ವೇರ್ ಕಿಲೋಮೀಟರ್ ಇದೆ. ತಮಿಳುನಾಡು, ಕೇರಳದಿಂದ ಈ ಬಾರ್ಡ್ರಿಂದ ಆ ಬಾರ್ಡರ್ ಬರುತ್ತೆ. ಅಷ್ಟು ದೊಡ್ಡ ಪ್ರದೇಶಕ್ಕೆ 2 ಭಾಗವನ್ನಾಗಿ ಮಾಡಿ, 2 ಕೇಂದ್ರ ಸ್ಥಾನಗಳನ್ನು ಮಾಡಿ, 2 ಆಫೀಸರ್ಸ್ ಮಾಡಿದರೆ ಇಂಟೆನ್ಸಿವ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಆಗುತ್ತೆ. ಮತ್ತೆ ಮೇಲಾಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಅಲ್ಲಿ ಏನು ಮುಂಜಾಗ್ರತವಾಗಿ ನಾವು ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು ಅವನ್ನೆಲ್ಲ ಕೈಗೊಂಡಿದ್ದೀವ. ಮತ್ತೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿ, ಅವಶ್ಯ ಸಿಬ್ಬಂದಿಯನ್ನ ನಾವು ನಿಜವಾಗ್ಲೂ ಎಂಗೇಜ್ ಮಾಡಿದೀವ, ಅವ್ರ ಕರ್ತವ್ಯವನ್ನ ಮಾಡ್ತಾ ಇದಾರ ಅನ್ನೋದನ್ನ ಬಗ್ಗೆ ನಿಗಾ ಇಟ್ಟು ಮುಂದೆ ಆಗದಾಗೆ ತಡೆಯೋದು. ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ಜಾಯ್ನ್ ತಮ್ಮ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇಲ್ಲಿ ಮಾರ್ಕಂಡೆ ಅವರು ಹೇಳಿದಂಗೆ, ಹಾಗೆ ಜೋಸೆಫ್ ಹೂವರ್ ಅವರು ಕೂಡ ಹೇಳಿದಂಗೆ, ಯಾರೋ ಒಬ್ಬರನ್ನ 3 ಜನರನ್ನ ಅರೆಸ್ಟ್ ಮಾಡಿದೀವಿ, ಯಾರು ಬೆಂಕಿ ಕೊಟ್ಟಿದಾರಲ್ಲ ಅವ್ರನ್ನ ಅರೆಸ್ಟ್ ಮಾಡಿದೀವಿ ಅಂತ ಹೇಳುವಂಥದ್ದು ಮಾತ್ರ ಅಲ್ಲ, ಈ ಬೆಂಕಿ ಇಷ್ಟು ದೊಡ್ಡ ವ್ಯಾಪ್ತಿಗೆ ಹಬ್ಬಿಕೊಂಡಿದೆಯಲ್ಲ, ಇದಕ್ಕೆ ಕಾರಣರಾಗಿರ್ತಕ್ಕಂಥವ್ರು ಅಧಿಕಾರಿಗಳು. ಅವರನ್ನು ಕೂಡ ಇದರಲ್ಲಿ ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ. ಅವರ ವಿರುದ್ಧವೂ ಕೂಡ ತನಿಖೆ ನಡೆಸಬೇಕಾಗುತ್ತೆ. ಅವರ ವಿರುದ್ಧವೂ ಕೂಡ ಕಠಿಣಾತಿ ಕಠಿಣ ಕ್ರಮವನ್ನು ರಾಜ್ಯ ಸರ್ಕಾರ ಕೈಗೊಳ್ಳಬೇಕು ಅನ್ನುವಂಥದ್ದೇ ನಮ್ಮೆಲ್ಲರ ಆಗ್ರಹವೂ ಕೂಡ ಇರುವಂಥದ್ದು. ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಯಾಗಿ ನೋಡ್ತಾರೆ TV9.